ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಸಿದ್ದಾರೋಡ್ ಮಠದ ಬಳಿ ಇರುವ ರಿಂಗ್ ರೋಡ್ ಒತ್ತುವರಿ ತೆರವಿಗೆ ಸ್ಥಳೀಯರು ಆಗ್ರಹ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಶ್ವಾಸನೆ ನೀಡಿದ್ದರು. ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಿಂದ ಸ್ಟ್ರಾಬೆರಿ ಬೆಳೆಯ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನ ಪಡೆದು ರೈತರಿಗೆ ವೈಜನಾಥ್ ನೀಡೋದ ಮಾದರಿಯಾಗಿದ್ದಾರೆ. ಬಾಬು ಜಗಜೀವನ್ ರಾವ್ ಭವನಕ್ಕೆ ಮೀಸಲಿಟ್ಟ ₹50 ಲಕ್ಷ ಹಣ ಲಪಟಾಯಿಸಿದ ಸಮಾಜ ಕಲ್ಯಾಣ ಅಧಿಕಾರಿಯನ್ನ ಜೈಲಿಗಟ್ಟಿ ಆರೋಪ. ಅನಿರ್ದಿಷ್ಟಾವಧಿ ಮುಷ್ಕರ. ಫರ್ನಾಂಡಿಸ್ ಎಚ್ಚರಿಕೆ. ರಾಯಚೂರು ವಲಯಕ್ಕೆ ಕುಶಾಲ್ ಪಾಟೀಲ್ ಗಾದ್ಕಿ ಆಯ್ಕೆಯಾಗಿದ್ದಕ್ಕೆ ಬೀದರ್ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳಿಂದ ಅದ್ಧೂರಿ ಸ್ವಾಗತ. ರಾಜ್ಯಮಟ್ಟದ ಗಡಿ ಕನ್ನಡಿಗರ ಉತ್ಸವ. 70ನೇ ಕರ್ನಾಟಕ ರಾಜ್ಯೋತ್ಸವ ಗಡಿಭಾಗದಲ್ಲಿ ಕನ್ನಡ ಕಟ್ಟುವ ಕೆಲಸ. ಡಾಕ್ಟರ್ ವಿಶ್ವನಾಥ್ ಜಿಪಿ 70 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮನ್ನಳ್ಳಿ ಎಸ್ಬಿಐ ಶಾಖೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನ ಆಚರಣೆ. ಸುದ್ದಿಯ ವಿವರಗಳು. ನಗರದ ಹಡ್ಪನಪ್ಪಣ್ಣ ವೃತ್ತದಿಂದ ಗುಂಪಾ ಸಿದ್ದಾರೋಡ್ ವೃತ್ತದವರೆಗಿನ ರಿಂಗ್ ರೋಡ್ನ ಒಂದು ಭಾಗ ಅತಿಕ್ರಮವಾಗಿ ವಾಹನ ಸಂಚಾರಕ್ಕೆ ತೊಡಕಾಗಿ ಅಪಘಾತಗಳು ಸಂಭವಿಸುತ್ತಿವೆ. ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಸ್ತೆ ಒತ್ತುವರಿ ತೆರವುಗೊಳಿಸಬೇಕೆಂದು ವಿವೇಕಾನಂದ ಕಾಲನಿ, ಸಿಎಂಸಿ ಕಾಲನಿ ಹಾಗೂ ಕೃಷಿ ಕಾಲನಿ ಸಮಸ್ತ ನಾಗರಿಕ ಸಮಿತಿ ಆಗ್ರಹಿಸಿದೆ. ಇಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ನಗರಸಭೆ ಮತ್ತು ಇತರ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸ್ಥಳೀಯರು, ಓಣಿಯ ಜನರು ಮತ್ತು ನಗರಸಭೆ ಸದಸ್ಯರು ಜಿಲ್ಲಾಧಿಕಾರಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಅವರು ಮಾತನಾಡುತ್ತಾ, ಎಲ್ಲ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿ ಯಾರ ಹೆಸರಿನ ಮೇಲೆ ಜಮೀನು ಇದೆ, ಲೇಔಟ್ ಅಪ್ರೂವಲ್ ಎಲ್ಲವನ್ನ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾತನಾಡುತ್ತಾ ಹೇಳಿದರು. ಅದಕ್ಕೂ ಮುನ್ನ ಇಲ್ಲಿ ತುರ್ತಾಗಿ ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸಿ ಸಿಗ್ನಲ್ ಆರಂಭಿಸಬೇಕು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಹಾಗೂ ಸಂಜೆ 4ರಿಂದ ರಾತ್ರಿ 8ರವರೆಗೆ ಕನಿಷ್ಠ 2 ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಬೇಕು. ಗುಂಪಾ ಹಾಗೂ ಮೈಲೂರು ನಡುವೆ ಇರುವ ವಿವೇಕಾನಂದ ಕಾಲನಿ, ಕೃಷಿ ಕಾಲನಿ ಹಾಗೂ ಸಿಎಂಸಿ ಕಾಲನಿ ಲೇಔಟ್ಗಳ ಅಸ್ತಿತ್ವಕ್ಕೆ ಬಂದು 3 ದಶಕಗಳಿಗೂ ಹೆಚ್ಚು ಸಮಯ ಕಳೆದಿದೆ. ಆದರೂ ಈಗಲೂ ಇಲ್ಲಿ ಹೇಳಿಕೊಳ್ಳುವಂತಹ ಮೂಲ ಸೌಕರ್ಯಗಳು ಇಲ್ಲ. ಅದನ್ನು ಕಲ್ಪಿಸಬೇಕು. ಗುಂಪಾದಿಂದ ಮೌನೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಳಾಗಿದ್ದು ದುರಸ್ತಿಗೊಳಿಸಬೇಕು. 24x7 ಕುಡಿಯುವ ನೀರಿನ ಸಂಪರ್ಕ ಬಹುತೇಕ ಮನೆಗಳಿಗೆ ಕಲ್ಪಿಸಲಾಗಿದೆ. ಆದರೆ ಹೇಳಿಕೆಗಷ್ಟೇ 24x7 ನಿತ್ಯ ನೀರು ಬಿಡಬೇಕು. ಇಲ್ಲವಾದರೆ ಕನಿಷ್ಠ ಒಂದು ದಿನ ಬಿಟ್ಟು ಇನ್ನೊಂದು ದಿನ ನೀರು ಬಿಡಲು ವ್ಯವಸ್ಥೆ ಮಾಡಬೇಕು. 3 ಕಾಲನಿಯ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಬೇಕು. ಈ ನಿಟ್ಟಿನಲ್ಲಿ 15 ದಿನಗಳ ಒಳಗೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಅನಿವಾರ್ಯವಾಗಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತ ಮುಕುಲ್ ಜೈನ್, ಮಹಮ್ಮದ್ ಶಕೀಲ್, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಮಹಾನಗರ ಪಾಲಿಕೆಯ ಸದಸ್ಯ ರಾಜಾರಾಮ್ ಚಿಟ್ಟ, ಮಹಾನಗರ ಪಾಲಿಕೆಯ ಸದಸ್ಯ ಶಶಿ ಹೊಸಳ್ಳಿ, ನಾಗರಿಕ ಸಮಿತಿಯ ದೇವೇಂದ್ರಪ್ಪ ಚಿಮ್ಕೋಟ್, ಕೆ ಗೋಪಾಲ್ ರೆಡ್ಡಿ, ವಿಜಯಕುಮಾರ್ ಬೇಜಂಕಿ, ಶಿವನಾಥ್ ಧಾರಣಿ, ಮನ್ಮಥ್ ಸ್ವಾಮಿ, ಈಶ್ವರ್ ರೂಪೇನೂರ್, ಕೃಷಿ ಕಾಲನಿ, ವಿವೇಕಾನಂದ ಕಾಲನಿ, ಸಿಎಂಸಿ ಕಾಲನಿ, ಅಲ್ಲಂಪ್ರಭು ನಗರ, ಶಿವಾಜಿನಗರ ಬಡಾವಣೆಯ ನಿವಾಸಿಗಳು ಸೇರಿದಂತೆ ಇತರರು ಇದ್ದರು. ಯಾವುದೂ ದುಡ್ಡು ಬಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಮೇಡಮ್. ನಮ್ಮ ಎಕ್ಸ್ಟೆನ್ಷನ್ ಏರಿಯಾಗೆ ಎಲ್ಲಿ ಸಾಲ್ತದೆ ಹೇಳ್ರಿ ಮೇಡಮ್. ಯಾವುದೇ ದುಡ್ಡು ಬರಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಈಗ 50 ವರ್ಷ ಹಿಡಿದು ವರ್ಕ್ ಆಗಿ ವಾರ್ಡಿಗೂ ಅಷ್ಟೇ ದುಡ್ಡು ಕೊಡ್ತಾರೆ ಮೇಡಮ್. ಎಕ್ಸ್ಟೆನ್ಷನ್ ಏರಿಯಾಗೂ ಅಷ್ಟೇ ದುಡ್ಡು ಕೊಡ್ತಾರೆ. ನಮ್ಮ ಸಮಸ್ಯೆಗೆ ಪರಿಹಾರ ಹೆಂಗಾಗ್ತಾವೆ ಮೇಡಮ್? ನಮಗೆ ದುಡ್ಡು ಕೊಡಬೇಕಾದ್ರೆ ಪ್ರಯಾರಿಟಿ ಬೇಸಸ್ ಕೊಡ್ಬೇಕು ಮೇಡಮ್. ಏರಿಯಾ ದೊಡ್ಡದಿತ್ತು ಇಡಬೇಕು. ಯಾವುದು ಒಂದು ಆ್ಯಕ್ಷನ್ ಪ್ಲಾನ್ನಲ್ಲಿ ನಿಮ್ಮ
ಹೇಳ್ತೀರಾ ಯಾವ್ದು ಆ್ಯಕ್ಷನ್ ಪ್ಲಾನ್ ಇದೆ, ಯಾವ ಫಂಡ್ ಇದೆ? ಈಗ ಅದು ಸದ್ಯಕ್ಕೆ 24 ಶೇರ್ ಬಂದಿದೆ ಮೇಡಮ್. ಈ ಕಡೆ ಅತಿ ಅವಶ್ಯಕತೆ ಡ್ರೈನ್ ಇದೆ. ಡ್ರೈನು ಬೋತ್ ಸೈಡ್ ಎರಡೂ ಇಕ್ಕಿದ್ದೇವೆ. ಈ ರೋಡ್ ಇಕ್ಕಿದ್ದೇವೆ ಬೋತ್ ಸೈಡ್ ಈ ರೋಡ್ ಯಾವಾಗ ಇಕ್ತೀವಿ ಸರ್ ಮೇಡಮ್. ಈಗ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ನಿಮ್ಗೆ ಏನೋ ಹೇಳಕ್ ಹೊಂಟಿಲ್ಲ. 3 ವರ್ಷ ಆಯ್ತು ನಮ್ದು ಎಕ್ಷನ್ ಪ್ಲೇನೇ ತೊಗೊಂಡಿಲ್ಲ ಮೇಡಮ್. ಒಂದರ ಲೆಟರ್ ಪ್ಯಾಡ್ ಕೊಟ್ಟಿರಿ, ಸುಮ್ಮನೆ ಗಾಳಿ ಮೇಲೆ ಮಾತಾಡ್ತೀರಿ. ಯಾರ ಕೌನ್ಸಿಲರ್ ಎಕ್ಷನ್ ಪ್ಲಾನ್ ತೊಗೊಂಡಿರಿ 3 ವರ್ಷ ಆಯ್ತು? ಪ್ರಪೋಸಲ್ ತೊಗೊಂಡಿಲ್ಲ ಮೇಡಮ್. ನಮ್ದು ಯಾರ್ದೋ ಮನೆ ಕುಂತ ಎಕ್ಷನ್ ಪ್ಲಾನ್ ಮಾಡಿದ್ರೆ ನಾವು ಕೌನ್ಸಿಲರ್ ಏನ್ ಮೇಡಮ್ ಹೇಳ್ರಿ. ಪ್ರಪೋಸಲ್ ತೊಗೊಂಡ್ರಿ ಮೇಡಮ್. 3 ವರ್ಷ ನಾವು ಲೆಟರ್ ಪ್ಯಾಡ್ ಪ್ರಿಂಟ್ ಮಾಡಿಲ್ಲ ಮೇಡಮ್. 15 ವರ್ಷ ಆಯ್ತು ಕೌನ್ಸಿಲರ್ ಇದ್ದೇವೆ, 3 ವರ್ಷ ಲೆಟರ್ ಪ್ಯಾಡ್ ಪ್ರಿಂಟ್ ಮಾಡಿಲ್ಲ ಮೇಡಮ್. ನಾವು ನಮ್ಮ ಲೆಟ್ರೇ ತಗೊಳತ್ತಿಲ್ಲ. ಯಾರ್ದೋ ಮನೆ ಕೂಡ್ತಾರ, ಅಧ್ಯಕ್ಷರು ಅವರು ಅಲ್ಲೇ ಕೂಡ್ತಾರ. ಅಲ್ಲ ಮೇಡಮ್, ಅದು ಆಗ್ಬೇಕಲ್ಲ ಮತ್ತೆ ಮೇಡಮ್. ನಮ್ದೊಂದು ವಿನಂತಿ ರೀ ನಿಂಬಲ್ಲಿ. ನಾವೆಲ್ಲ MLಗಳಿಗೆ ಹೇಳಿದೆವು, ಎಲ್ಲ ಕೌನ್ಸಿಲರ್ಗಳಿಗೆ ಹೇಳಿದೆವು ಮೇಡಮ್, ಇದು ರೋಡ್ ಇಷ್ಟೇ ಒಂದ್ಸಲ ಇಲ್ಲಿ ಮನಿ ಯೋಜನೆ ತಮ್ಮ ಕಟ್ಟಿ ಮನಿ ಯೋಜನೆ ಕಟ್ಟಿ ಮನಿ ಯೋಜನೆ ಆಯ್ತು ಕಟ್ಟಿ 9 ವರ್ಷ ಆಯ್ತ್ರಿ ಮೇಡಮ್. ಅವ್ರಿಗೆ ಯಾವ ಕೌನ್ಸಿಲರ್ ಹೇಳಿರಿ, ಯಾರಿಗೆ ಹೇಳಿರಿ? ಈಗ ಇವ್ರು ಇದ್ದಾಗ ಇವ್ರು ಬಿ ಮಾಡಿಲ್ಲ, ಇವ್ರು ಬಿ ಮನೆ ಕಟ್ಲತ್ತಾಗ ಇವ್ರು ಇದ್ದಿದ್ದು ಮೇಡಮ್. ಮೂರೇ ರೋಡ್ ಉಳ್ದವ ಅಂತ ಹೇಳ್ತಲ್ಲ ಹೀರೋಂಡ ಶೋರೂಮ್ यहाँ तक करा सर मैं सीसी रोड ये एक बड़ा ब्रिज डालना है खाली. जय ಏನು ಹೇಳ್ತೀರಿ? ಅಲ್ಲಿ ಹೋದ್ರೆ ಗೊತ್ತಾಯ್ತದೆ. 5 ಎಕರೆ ಭಾಳ ದೊಡ್ಡ ಗಾರ್ಡನ್ ಅದ. ಎರಡು ಲೇಔಟ್ ಸೇರಿ ಒಳ್ಳೆ ಗಾರ್ಡನ್ ನಡು ರೋಡ್ ಅದ ರೀ. ಅಟ್ಯಾಚ್ ಮತ್ತೆ ದೊಡ್ಡ ಗಾರ್ಡನ್ ಆಗಲ್ದು 5 ಎಕರೆ ಆದ್ರೆ. ಅದೇ ಮೇಡಮ್, ಇದು ಏನಂದರೆ ಇಷ್ಟು ಗ್ರಿವೈಡ್ ಇದೆ ಮೇಡಮ್. ಇದು ಹಿಂದೆ ಬಂದು ಓಪನ್ ಲ್ಯಾಂಡ್ ಇದ್ದು ಎಕ್ಸ್ಟೆನ್ಷನ್ ಏರಿಯಾ ಇರ್ತಿತ್ತು ಟೋಟಲ್ ಆಗಿ. ಯಾರೂ ಅವಾಗ ಇರಲಿಲ್ಲ, ಮನೆಗಳಿರಲಿಲ್ಲ. ಅವಾಗ ರೇಟ್ ಹೋಗಿದ್ದಾರೆ ಮೇಡಮ್ ಅಷ್ಟೇ. ಈಗ ಯಾರ್ದು ಅಬ್ಜೆಕ್ಷನ್ ಇಲ್ಲ, ಏನಿಲ್ಲ ಮೇಡಮ್. ಇದು ಕ್ಲೀನಾಗಿ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ಆಗಲೇ ಕನ್ಫರ್ಮ್ ಆಗ್ತದೆ. ಹೌದು ಹೌದು ಹೌದು. ಸರ್ ಹಲೋ, ಇಲ್ಲಿ ಒಳಗಿದ್ದೀವಿ ಸರ್, ಈ ಗಾರ್ಡನ್ ಹತ್ರ. ಇಲ್ಲಿ ಒಳಗೆ ಮೇಡಮ್ ಜೊತೆ ಇದ್ದೀನಿ ಸರ್. ಬಂದಿತ್ತು ಜನ, ಒಂದು ಗ್ರೂಪ್ ನಮ್ಮ ಆಫೀಸ್ಗೆ ಬಂದಿದ್ದರು. ಸೊ ಅದೇ ವಿಸಿಟ್ ಮಾಡೋಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ಎಲ್ಲ ಡಾಕ್ಯುಮೆಂಟ್ಸ್ ನಾವು ನೋಡಬೇಕಾಗುತ್ತೆ. ಯಾರ ಹೆಸರು ಮೇಲೆ ಜಮೀನಿದೆ ಮತ್ತು ಏನು ಲೇಔಟ್ ಅಪ್ರೂವಲ್ ಇದೆ, ಆ ಥರದ್ದು ಎಲ್ಲ ಡಾಕ್ಯುಮೆಂಟ್ಸ್ ನೋಡಿ ಚೆಕ್ ಮಾಡಿ ಮತ್ತೆ ನಾವು ಏನಾದರೂ ತೀರ್ಮಾನ ಮಾಡಬೇಕಾಗುತ್ತೆ. ಅದು ಬಿಟ್ಟು ಮತ್ತು ಇಲ್ಲಿ ಸ್ಥಳೀಯ ಜನದ್ದು ಕೆಲವೊಂದು ಸಮಸ್ಯೆಗಳಿತ್ತು, ಅದನ್ನು ನೋಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲೆಲ್ಲಿ ರೋಡ್ ಇದೆ ಅಥವಾ ರೋಡ್ ಇಲ್ಲ ಅಂತ ಅದು ನೋಡೋಕ್ಕೆ ಬಂದಿದ್ದೀವಿ. ಇದು ಒಂದು ಪಾರ್ಕ್ನು ತೋರಿಸಿದ್ದಾರೆ ನಿನ್ನೆ ಮೊನ್ನೆ. ಕಮಿಷನರ್ ಇದನ್ನು ಕ್ಲೀನ್ ಕೂಡ ಮಾಡಿಸಿದ್ದಾರೆ. ಈಗಾಗಲೇ ಸ್ವಲ್ಪ ಪಾರ್ಟ್ ಉಳಿದಿದೆ, ಅದನ್ನು ಎಲ್ಲ ಚೆಕ್ ಮಾಡಿ ಮೆಜಿಸ್ಟ್ರಿಯಲ್ ಆರ್ಡರ್ ಪ್ರಕಾರ. ಈ ರಿಂಗ್ ರೋಡ್ ಏನಾಗಿದೆ ಆ್ಯಕ್ಚುಲಿ ಮ್ಯಾಪ್ ಹಾಕಿದ್ದಾರೆ ಮೇಡಮ್, ಏನು ಮನೆಗಳು ಕಟ್ಕೊಂಡಿದೆ ಅಂತ, ಏನು ಅಂಗಡಿಗಳೆಲ್ಲ ಇದು ಮಾಡ್ತಾರೆ? ಅದೇ ಹೇಳ್ತಾ ಇದ್ದೀನಿ, ಅವ್ರದ್ದು RTC ROR ಎಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಓನರ್ಶಿಪ್ ಬಗ್ಗೆ ಓನರ್ಶಿಪ್ನ ನೋಡಬೇಕಾಗುತ್ತೆ ಮತ್ತು ಪರ್ಮಿಷನ್ ಕೂಡ ನೋಡಬೇಕಾಗುತ್ತೆ. ಕಬ್ಜಾ ಆಗಿದೆ ಮೇಡಮ್ ಯಾರ ಕಡೆಯಿಂದ ಪರ್ಮಿಷನ್, ಅದೇ ಹೇಳ್ತಾ ಇದ್ದೀನಿ. RTC ನೋಡಬೇಕಾಗುತ್ತೆ. RTC ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಜಮೀನಿದೆ ಅಥವಾ ಬೇರೆ ಯಾರ್ದು ಇದೆ, ಮತ್ತು ಪರ್ಮಿಷನ್ ಯಾರ ಕಡೆಯಿಂದ ತಗೊಂಡ್ರು ಅಂತ. ಭಾಳ ಟ್ರಾಫಿಕ್ ಜಾಮ್, ಭಾಳ ಗಾಡಿಗಳು ಓಡಾಡ್ತವೆ ಅಂತ ಭಾಳ ಅದೇ ಪ್ರಾಬ್ಲಮ್ ಬಂದಿದೆ. ಸೊ ವಿಲ್ ಟ್ರೈ ಆ್ಯಂಡ್ ರಿಸಾಲ್ವ್ ಇಟ್. ರಿಂಗ್ ರೋಡ್ ಬಂದು ಇಷ್ಟು ವರ್ಷ ಆದರೂ ಅದೇ ಹೇಳಿದ್ದೀನಿ ಈಗಾಗಲೇ. गुम्पा रिंग रोड पे कंप्लेंट थे। रिंग रोड जाते हुए आधे पे काम रुके हुआ था। 8-10 घर का इंक्रूजमेंट था। वो कल डेलीगेशन आया था, उसके लिए DC मैडम, कमिश्नर और हमारा पूरा स्टाफ और इस वार्ड के 4-5 काउंसलर्स और मैं अध्यक्ष सब मिलके विज़िट किए। आज पूरा देखे, उसके बाद में डॉक्यूमेंट्स वेरीफाई करने के लिए DC मैडम ने अपने टेबल पे डॉक्यूमेंट्स मंगाया है। वैसे ही गार्डन के लिए भी यहाँ पर विज़िट करे, वहाँ पे कुछ
खबरस्तान ग्रेड अंदर है, उसके लिए डीसी मैडम बोले वो लोगों का जिसका भी है उनको बुलाकर बात करके बोले हैं, या तो उसको कुछ बात करके उसको अंदर का अंदर ग्रिल वगैरह डालेंगे, या अगर कुछ और होता तो और भी शिफ्ट के लिए बात करतूँ बोल के बोले हैं। 17 ವರ್ಷಗಳಿಂದ ಈ ಭಾಗದಲ್ಲಿರುವಂಥ ಸಮಸ್ಯೆ ಯಾವಾಗ 2007-8 ರಿಂಗ್ ರೋಡ್ ಸ್ಟಾರ್ಟ್ ಆಗಿತ್ತು ಹರ್ಷಗುಪ್ತವ್ರಿದ್ದಾಗ, ಆವಾಗ ಕೆಲವು ಮನೆಗಳು ಡೆಮೊಲಿಷ್ ಮಾಡೋ ಉಳ್ಕೊಂಡಿವು. ನಾವು ಈಗಾಗಲೇ ಜಿಲ್ಲಾಧಿಕಾರಿ ಅವ್ರಿಗೆ ಕರೆಸಿ, ನಾವು ರಾಜಾರಾಮ್ ಅವರು, ಶಿವಕುಮಾರ್ ಅವರು, ಪಪ್ಪು ಅವರು, ನಮ್ಮ ನಗರಸಭೆ ಅಧ್ಯಕ್ಷರು ಬಂದರ ಜಿಲ್ಲಾಧಿಕಾರಿ ಅವ್ರಿಗೆ ಕನ್ವಿನ್ಸ್ ಮಾಡಿದೆವು. ಮೊದಲು ಯಾವ ರೀತಿ ಹರ್ಷಗುಪ್ತ ಅವರು ಎಲ್ಲ ಆಜುಬಾಜು ಎಲ್ಲ ಡೆಮೊಲಿಷ್ ಮಾಡಬೇಕಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಿರು, ಭಾಳ ಜನರಿಗೆ ಇದ್ರಾಗ ಸರ್ವಿಸ್ ಸ್ಟ್ಯಾಂಡ್ನಾಗ ದುಕಾನ್ಗಳು ಕೊಟ್ಟಿರು, ಪ್ಲಾಟ್ ಹೋದವರಿಗೆ, ಮನೆ ಹೋದವರಿಗೆಲ್ಲ. ಅದೇ ರೀತಿ ಈ ಕೋರ್ಟು ಕೇಸು ಅನ್ಕೋತಾ ಕಾಲ ಕಳೆಯೋದಕ್ಕಿಂತ ಕಂಪನ್ಸೇಷನ್ ರೂಪದಾಗ ಅವರಿಗೆಲ್ಲೋ ನಮ್ಮ ನಗರಸಭೆ ಆಸ್ತಿ ಪ್ರಾಪರ್ಟಿಗಳದಾಗ ಒಂದು 2 ಅಂಗಡಿಗಳು ಏನೋ ಕೊಟ್ಟು ಅವ್ರ ಜೊತೆ ಮಾತುಕತೆ ಆಡಿ ಅವ್ರಿಗೆ ಮನವೊಲಿಸಿ ಅವ್ರು ರೋಡ್ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಮೇಡಮ್ ಅವ್ರಿಗೆ ತೊಗೊಂಡಿದ್ದೆವು. ಅವ್ರು ಈಗಾಗಲೇ ಒಂದು ಮೀಟಿಂಗ್ ಕರಿ ಅಂತ ಹೇಳ್ಯಾರ ನಮ್ಮ ಕಮಿಷನರ್ ಅವ್ರಿಗೆ. ಸಂಬಂಧಪಟ್ಟ ಯಾರ್ಯಾರು ಮಾಲೀಕರು ಅವ್ರಿಗೆ ಮೀಟಿಂಗ್ ಕರಿಲಿಕ್ಕೆ ಹೇಳ್ಯಾರ. ಆದಷ್ಟು ಬೇಗದಾಗ ಅದು ಏನಾದ್ರು ಕ್ಲಿಯರ್ ಮಾಡಿಕೊಡ್ತೀನಿ ಅಂದ್ರೆ ಇನ್ನೂ ಒಂದು 15 ದಿವಸ, 1 ತಿಂಗಳು ನೋಡ್ತೇವೆ. ಕ್ಲಿಯರ್ ಆಗಲಿಲ್ಲ ಅಂದ್ರೆ ಮತ್ತೆ ಸುತ್ತಮುತ್ತಿನ ಎಲ್ಲ ಬಡಾವಣೆದವರು ಕೂಡಿ ರಸ್ತೆ ತಡೆ ಮಾಡಿ ಹೋರಾಟ ಮಾಡ್ತೇವೆ. ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಿಂದ ಸ್ಟ್ರಾಬೆರಿ ಬೆಳೆಯ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಪಡೆದು ಯಶಸ್ವಿಯಾಗಿ ಬೆಳೆದು ಹೆಚ್ಚಿನ ಆದಾಯವನ್ನು ಪಡೆದು ಇತರೆ ರೈತರಿಗೆ ವೈಜನಾಥ್ ನೀಡೋದ ಅವರು ಮಾದರಿಯಾಗಿದ್ದಾರೆಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ SP ಪಾಟೀಲ್ ಹೇಳಿದರು. ಅವರು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ನ ಅಡಿಯಲ್ಲಿ ಬರುವ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ ವತಿಯಿಂದ ವೈಜನಾಥ್ ನಿಡೋದಾರವರು ಸ್ಟ್ರಾಬೆರಿ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಸ್ಟ್ರಾಬೆರಿ ಬೆಳೆಯ ಕ್ಷೇತ್ರೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ರೈತರು ಸಮಗ್ರ ಕೃಷಿ ಮಾಡುವುದರ ಮೂಲಕ ಹಾಗೂ ಹೊಸ ಬೆಳೆಗಳನ್ನು ಕ್ಷೇತ್ರಕ್ಕೆ ಹೊಸದಾಗಿ ಪರಿಚಯಿಸುವ ಮುಖಾಂತರ ಹೆಚ್ಚಿನ ಲಾಭ ಪಡೆಯಬೇಕು. ಸ್ಟ್ರಾಬೆರಿ ಶೀತಲ ವಲಯದ ಬೆಳೆಯಾಗಿದ್ದು ಹೆಚ್ಚು ಎತ್ತರ ಪ್ರದೇಶ, ಕಡಿಮೆ ತಾಪಮಾನ ಇರುವ ಕಡೆ ಸಮೃದ್ಧವಾದ ಬೆಳೆಯಾಗಿದೆ ಎಂದರು. ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಜ್ಞಾನಿಯಾದ ಡಾಕ್ಟರ್ ಶ್ರೀನಿವಾಸ್ ಎನ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಸ್ಟ್ರಾಬೆರಿ ಜೋಡಿ ಸಾಲು ಪದ್ಧತಿಯನ್ನು ಏರು ಮಡಿಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಜೊತೆಗೆ ನಿಯಮಿತವಾಗಿ ನೀರು ಕೊಡುವುದರ ಮುಖಾಂತರ ಪೋಷಕಾಂಶಗಳಾದ ಪೊಟ್ಯಾಷಿಯಂ, ಕ್ಯಾಲ್ಸಿಯಂಗಳನ್ನು ಸಮಯೋಚಿತವಾಗಿ ಬಳಸಿ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಒಂದು ಸಸಿ ಸುಮಾರು 700-800 ಗ್ರಾಂ ಹಣ್ಣುಗಳನ್ನು ಕೊಡುತ್ತದೆ. ಪ್ರತಿ ಎಕರೆಗೆ 8-10 ಟನ್ ಇಳುವರಿ ಪಡೆಯಬಹುದೆಂದು ರೈತರಿಗೆ ತಿಳಿ ಹೇಳಿದರು. ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ರಾಜ್ಕುಮಾರ್ ಎಂ ಮತ್ತು ಡಾಕ್ಟರ್ ಅಬ್ದುಲ್ ಕರೀಂ ಎಂ ಸ್ಟ್ರಾಬೆರಿ ಬೆಳೆಗೆ ಬರುವ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ಸಮಗ್ರ ಮಾಹಿತಿ ನೀಡಿದ್ದರು. ಕಮಟನ್ ಗ್ರಾಮದ ಪ್ರಗತಿಪರ ರೈತರಾದ ವೈಜನಾಥ್ ನಿಡೋದಾರವರು ಸ್ಟ್ರಾಬೆರಿ ಬೆಳೆ ಬೆಳೆದಿರುವ ಅನುಭವವನ್ನು ಮತ್ತು ನಿರ್ವಹಣೆ ಹಾಗೂ ಮಾರುಕಟ್ಟೆಯ ಕುರಿತು ಸಮಗ್ರ ಮಾಹಿತಿಯನ್ನು ನೀಡುತ್ತಾ ತಾವೇ ಸ್ವತಃ ಜೀವಾಮೃತ ತಯಾರಿಸಿರುವ ಮತ್ತು ಅದರಿಂದ ಸ್ಟ್ರಾಬೆರಿ ಬೆಳೆಯಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಪಡೆದಿರುವ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದ್ದರು. ಸ್ಟ್ರಾಬೆರಿ ಬೆಳೆಯನ್ನು ಬೆಳೆಯಲು ಇಚ್ಛೆಯುಳ್ಳ ರೈತರು ಮುಂದೆ ಬಂದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುವುದಾಗಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ದೇವಿಕಾ, ವೈಜನಾಥ್ ನಿಡೋದ, ಡಾಕ್ಟರ್ ಮೊಹಮ್ಮದ್ ಫಾರೂಕ್, ಪ್ರಾಧ್ಯಾಪಕರು ಡಾಕ್ಟರ್ VP ಸಿಂಗ್, ಸಹಾಯಕ ಪ್ರಾಧ್ಯಾಪಕರು ಹಾಗೂ ವಿಸ್ತರಣಾ ಮುಂದಾಳು ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಡಾಕ್ಟರ್ ವಿಜಯ್ ಮಹಾಂತೇಶ್ ಪ್ರಾಧ್ಯಾಪಕರು ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆ ಮಾಡಿದ್ದರು. ಬರುವ ಬೆಳೆ, ಅದೇ ರೀತಿಯಾಗಿ ಹ್ಯೂಮಿಡಿಟಿ ಜಾಸ್ತಿ ಇರೋ ಕಡೆ ಬರುವ ಬೆಳೆ ಅಂಥದ್ರಲ್ಲಿ ವಿಶ್ವನಾಥ್ ನಿಡೋದ್ಕರ್ ಅವರು ಸಾಕಷ್ಟು ಶ್ರಮ ವಿಜ್ಞಾನಿಗಳ ಜೊತೆ ನಿರಂತರ ಸಂಪರ್ಕ ಇದ್ದು ಆ ತಂತ್ರಜ್ಞತೆಗಳನ್ನು ಬಳಸಿಕೊಂಡು ಅವರು ಸಾಕಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಈ ಭಾಗವಾಗಿ ನಾವು ಕ್ಷೇತ್ರೋತ್ಸವ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಸ್ವಾಗತಿಸಲು ಡಾಕ್ಟರ್ ಅಬ್ದುಲ್ ಕರೀಂ ಸರ್ ಅವರು ಬರುತ್ತಾರೆ. ಕ್ಷೇತ್ರೋತ್ಸವ ಸ್ಟ್ರಾಬೆರಿ ಮೇಲೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂತೆ ಹೃದಯಪೂರ್ವಕ ಮೇಡಮ್ ಬಂದು ಸ್ವಾಗತ ಮಾಡಬೇಕಂತ. ಇದೇ ರೀತಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ನೆಚ್ಚಿನ ಡೀನ್ರಾದಂಥ ಡಾಕ್ಟರ್ SP ಪಾಟೀಲ್ ಅವರಿಗೆ ಸ್ವಾಗತ ಮಾಡಬೇಕಂತ ಡಾಕ್ಟರ್. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭ, ಈ ಉದ್ಘಾಟನೆಯನ್ನು ಶ್ರೀಮತಿ ದೇವಿಕಾ ಮೇಡಮ್ ಅವರು, ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲರೂ ಸಹ
ಉದ್ಘಾಟನೆಯನ್ನು ಎಲ್ಲರೂ ಒಂದೊಂದು ತಗೊಳ್ರಿ. ದಯವಿಟ್ಟು ತಿನ್ರಿ ಮೇಡಮ್. ನೋಡ್ರಿ आप खा ले सकते पहले बगैर खाने का फोटो चाहिए खाओ खाओ नया फल है खाना. ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕೀಗ. ಒಂದು ಹಾರ ಈ ಹೊಸ ತಳಿ ಅದ ಹಚ್ಚಿದೆ ಅಂದ್ರೆ ಅದು 100 ವರ್ಷ ಇರುತ್ತೆ. ಆ ನೆನಪ ಯಾವ ವ್ಯಕ್ತಿ ಕೊಟ್ಟಿದ್ದಾನ ತಂದು ಹಚ್ಚಿದಾನ ಅದು 100 ವರ್ಷ ಜನಗಳ ಹತ್ರ ಇರುತ್ತೆ. ಈಗ ತೋಟಗಾರಿಕಾ ಕಾಲೇಜ್ ಸ್ಟಾರ್ಟ್ ಆಗಿ 2007ರಲ್ಲಿ ಸ್ಟಾರ್ಟ್ ಆಗಿದೆ. 18 ವರ್ಷ ಆಯಿತು. ಇವತ್ತು 18 ವರ್ಷದಲ್ಲಿ ಏನು ಮಾಡ್ಯಾರಪ್ಪ ಅಂತ ನೀವು ಕೇಳ್ಬೋದು. ಇದೇ ಒಂದು ಎಕ್ಸಾಂಪಲ್ ಸರ್. ಇವತ್ತೇನು ಡಾಕ್ಟರ್ಸ್ಗಳು ನಮ್ಮ ಆನಂದರಾವ್ ಡಾಕ್ಟರ್ ಇರ್ಬೋದು, ಹನುಮಶೆಟ್ಟಿ ಸಾಹೇಬ್ರು ಇರ್ಬೋದು, ಬೇರೆ ಬೇರೆ ಕುದುರೆ ಸಾಹೇಬ್ರು ಇರ್ಬೋದು, ಇವತ್ತೆಲ್ಲ ಅವ್ರ ಆಚಾರದೊಳಗೆ ಗಿಡಗಳು ನೋಡ್ತಿರಲ್ಲ, ನಮ್ಮ ಫಾರ್ಮ್ಲಿಂದ ಸಸಿ ಒಯ್ದಿರೋ. ಅದಕ್ಕೆ ಇದು ಸ್ಟ್ರಾಬೆರಿ ಅಂತ ಇಲ್ಲಿ ಪ್ರದೇಶದಲ್ಲಿ ಬೆಳೆದು ಮತ್ತು ಚಳಿಗಾಲದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಓಪನ್ ಫೀಲ್ಡಲ್ಲಿ ಬೆಳೀತಾರೆ. ನಾನು ಇಸ್ರೇಲೆಲ್ಲ ಹೋದಾಗ ಅವರೆಲ್ಲ ಭೂಮಿಯಲ್ಲಿ ಇಲ್ಲ, ಹ್ಯಾಂಗಿಂಗ್ ಗಾರ್ಡನ್ನಲ್ಲಿ ಸಸಿ ಸ್ಟ್ರಾಬೆರಿ ಬೆಳೆದು, ಹ್ಯಾಂಗಿಂಗ್ ಗಾರ್ಡನಲ್ಲಿ ನಾಟ್ ಇನ್ ಫೀಲ್ಡ್ ಅಂಥದ್ದು ಓಪನ್ ಫೀಲ್ಡಲ್ಲಿ ಮಾಡಿ ಇಷ್ಟು ರಿಸ್ಕ್ ತೊಗೊಂಡು, ಮತ್ತು ಒಬ್ಬ ಅವ್ರ ಗುರುಗಳದ್ರೆ ಇದನ್ನು ಹೇಳಿದ್ರು, 1,15,000 ಸಸಿ ತಂದಾರ, ಆ ಸೀಡ್ಲಿಂಗ್ಗೆ ಅಷ್ಟು ಹಾಕ್ತಾರ. ಅದು ಒಪ್ಕೋತೀನಿ, ಧೈರ್ಯಂ ಸರ್ವಸಾಧನಂ ಅಂತ. ಬಟ್ ಅದು ಎಲ್ಲ ರೈತರಿಗೆ ಆ ಶಕ್ತಿ ಇರಲ್ಲ. ಡಾಕ್ಟರ್ ಸಾಹೇಬ್ರಂಥವ್ರಿಗೆ, ಇಂಜಿನಿಯರ್ ಸಾಹೇಬ್ರಂಥವ್ರಿಗೆ, ನಾವೆಲ್ಲ ನಮ್ಮಂಥವ್ರಿಗೆ ನೌಕರಿ ಎಲ್ಲ ಮಾಡಿ ಬಂಡವಾಳ ಇಟ್ಟಿರ್ತೀವಿ, ಒಂದು ಸಲ ಹೋದರೂ ಹೋಗ್ತೀವಿ. ಬಟ್ ಸಾಮಾನ್ಯ ರೈತಗೆ ಆ ಶಕ್ತಿ ಬರ್ಬೇಕಂದ್ರೆ ಅವ್ರು ಏನು ಮಾಡಬೇಕು? ಇದು ಕೃಷಿಯಲ್ಲಿ, ತೋಟಗಾರಿಕೆಯಲ್ಲಿ ಇದು ಗ್ಯಾಮ್ಲಿಂಗ್ ಇದ್ದಂಗೆ. ಇದು ನಾವು ಒಮ್ಮೆ ಶ್ರೀಮಂತ ಆತೀನಿ ಅನ್ನೋದು ಹೈಲಿ ಇಂಪಾಸಿಬಲ್. ಪಾಪ ನಮ್ಮ ಕರೋನಾ ಪೀರಿಯಡ್ದಲ್ಲಿ ನಮ್ಮ ಕರ್ನಾಟಕ ಕಾಲೇಜ್ ಪ್ರಿನ್ಸಿಪಾಲ್ ಹೇಳಿದ್ರು, 15 ಎಕರೆ ಶುಂಠಿ ಹಾಕ್ಯಾರ ಅಂತ ಹೇಳಿದ್ರು. ಅವ್ರು ಏನಾರ ಅವಾಗ ನಾನು ಭೇಟಿ ಆಗಿದ್ರಂದ್ರೆ 15 ಗುಂಟೆದಲ್ಲಿ ಹಾಕಿ ಸರ್ ಅಂತ ಹೇಳ್ತಿದ್ವಿ. ನಾವು ರೈತ ಎಂದೂ ಶ್ರೀಮಂತ ಆಗಲ್ಲ ಮತ್ತು ಎಂದೂ ಬಡವ ಆಗಲ್ಲ, ಹಿಂಗೆ ಇಷ್ಟೇ ಲೆವೆಲಾಗಿ ಹೋಗ್ತಿದ್ದೇವೆ. ಅದಕ್ಕೆ ಆ ಕಾಲ ಹೋಯ್ತು. ಈಗ ಯುವ ಜನತೆ ಮುಂದೆ ಬರಬೇಕು. ಮೇಡಮ್ ಅವ್ರು ಹೇಳಿದ್ರು, ಸಮಗ್ರ ಕೃಷಿ ಅಭಿವೃದ್ಧಿಲಿಂದ ಬರಬೇಕು. ಒಂದು ಬೆಳೆ ಹೋದ್ರೆ ಇನ್ನೊಂದರಲ್ಲಿ ನಾವು ಆದಾಯ ಕೊಡುತ್ತೆ. ನಾವು ಇವತ್ತೇನು ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ಇಂದಿನ ದಿನಗಳಲ್ಲಿ ಸಾವಯವ ಕೃಷಿ ಬೇಕೇ. ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳು ಹಾಕ್ಲಾರ್ದೆ ಇವತ್ತು ಸ್ಟ್ರಾಬೆರಿ ಅಂತ ಬೆಳೆ ಬೆಳೆದಿದ್ದಾರೆ. ಈ ಥರ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಮಾಡಬೇಕು. ನಮ್ಮ ಇಲಾಖೆಯಿಂದನೂ ನಾವು ಕೃಷಿ ಹೊಂಡನ ಕೊಟ್ಟಿದ್ದೀವಿ ಕೃಷಿ ಭಾಗ್ಯದಲ್ಲಿ. ಸೊ ಇದೇ ರೀತಿ ಎಲ್ಲ ರೈತರು ಸಹ ಮಾಡಿಕೊಂಡ್ರೆ ನಿಜವಾಗ್ಲೂ ಒಂದು ಇನ್ಕಮ್ ಜನರೇಟಿಂಗ್ ಅಂತ ನನಗನ್ಸುತ್ತೆ. ಅವರೆಲ್ಲ ಹೇಳಿದ್ರು ಅವತ್ತು, ಎಲ್ಲಿಂದ ತಂದಿದ್ದೀವಿ, ಮಹಾಬಲೇಶ್ವರಿಂದ ಸೀಡ್ ಮೆಟೀರಿಯಲ್ ತಂದಿದ್ದೀವಿ ಅಂತ. ಲಾಸ್ಟ್ ಇಯರು ತುಂಬ ಕಮ್ಮಿ ಏರಿಯಾದಲ್ಲಿ ಮಾಡಿದ್ವಿ ಮೇಡಮ್. ಈ ಸಾರಿ ಒಂದು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿದ್ದೀನಿ. ಮತ್ತೆ ಅದು ಏನೇನು ಸಮಸ್ಯೆ ಆಗಿತ್ತು ಅದನ್ನೆಲ್ಲ ಈ ಸಾರಿ ಅವ್ರು ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ನಮಗೆ ಆಶ್ಚರ್ಯ ಅನ್ಸುತ್ತೆ, ನಾನು ಕಾಶ್ಮೀರ್ಗೆ ಹೋದಾಗ ನೋಡಿದ್ದೆ ಸ್ಟ್ರಾಬೆರಿನ, ಬಟ್ ಅದಾದ್ಮೇಲೆ ನಮ್ಮ ಬೀದರಲ್ಲಿ ನೋಡಿದ್ರೆ ಖುಷಿ ಅನ್ಸುತ್ತೆ ನಮಗೂ. ಸೊ ಇಂಥದ್ದು ಒಂದು ಇನೋವೇಟಿವ್ ಆಗಿ ಆ ಫಾರ್ಮರ್ ಮಾಡ್ತಿದ್ದಾರೆ, ಕಷ್ಟಪಟ್ಟು. ಅವ್ರ ಮನೇಲಿ ಎಲ್ಲರೂ ಮಾಡ್ತಿದ್ದಾರೆ, ಅವ್ರ ಮಗ, ಮನೆಯವರು, ಅವರು ಎಲ್ಲರೂ ರಿಟೈರ್ಡ್ ನಮ್ಮ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅವರು. ಬಟ್ ಅವರಿಗೆ ಮೋಸ್ಟ್ಲಿ ಕೃಷಿ ಬಗ್ಗೆನೇ ಹೆಚ್ಚಿನ ಒಲವಿದೆ ಅನಿಸುತ್ತೆ ನನಗೆ. ಸೊ ಎಲ್ಲ ಇಡೀ ಫ್ಯಾಮಿಲಿನೇ, ಕುಟುಂಬನೇ ಈ ಒಂದು ಇದಕ್ಕೆ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಸೊ ಇದೇ ರೀತಿ ಎಲ್ಲ ನಮ್ಮ ರೈತ ಬಾಂಧವರು ಸ್ಟ್ರಾಬೆರಿ ಮಾಡಿದ್ರವರು ಎಲ್ಲರೂ ಸ್ಟ್ರಾಬೆರಿ ಮಾಡೋದಲ್ಲ, ಎಲ್ಲದನ್ನು ಇಂಟಿಗ್ರೇಟೆಡ್ ಆಗಿ ಮಾಡ್ರಿ ಅಂತ. ಅಂದರೆ ಎಲ್ಲ ಕ್ರಾಪು ಇರಬೇಕು. ಅದರಿಂದ ಒಬ್ಬ ರೈತಂದು ಇನ್ಕಮ್ ಲೆವೆಲ್ ಅಂದರೆ ಅವ್ರಿಗೆ ಆದಾಯ ಒಂದು ಹೆಚ್ಚಿಗೆ ಆಗಬೇಕು ಆ ರೀತಿ. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ, 2 ತಿಂಗಳಿಂದ ನಮಗೆ ತುಂಬ ಮಳೆ ಬಂದು ಕ್ರಾಪ್ ಲಾಸೇ ಆಯಿತು, ಒಂದು 40% ಅಷ್ಟು ಇಡೀ ಜಿಲ್ಲೆಯಲ್ಲಿ. ಸೊ ಆ ರೀತಿ ಆಗಬಾರ್ದು, ಒಂದೇ ಮೊನೋಕ್ರಾಪಿಂಗ್ ಮಾಡಿಕೊಂಡು ಅದೆಲ್ಲ. ಸೊ ಹಾರ್ಟಿಕಲ್ಚರು ಮಾಡಿರಿ, ಅಗ್ರಿಕಲ್ಚರ್ ಮಾಡಿರಿ, ಮತ್ತು
ಹೈನುಗಾರಿಕೆ ಇವನ್ನೆಲ್ಲಾನು ಒಟ್ಟುಗೂಡಿಸ್ಕೊಂಡು ಮಾಡಿದ್ರೆ ರೈತರದ್ದು ಇನ್ಕಮ್ ಖಂಡಿತ ಜಾಸ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಿದೆ ವೈಜ್ಞಾನಿಕವಾಗಿ ಒಂದು ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಸುತ್ತಮುತ್ತ ಒಂದು ಪ್ರದೇಶದಲ್ಲಿ ಅಂತಂದರೆ ಅದು ನಮ್ಮ ನೀಡೋದ ಸಾಹೇಬರು ಒಂದು ತೋಟದಲ್ಲಿ ಅಂತಕ್ಕಂಥದ್ದು. ಅವರಿಗೆ ಮೊದಲನೇದಾಗಿ ಅವರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ, ಮತ್ತು ಅವ್ರ ಫ್ಯಾಮಿಲಿ ಅಂದರೆ ಕೆಲಸಗಾರರು ಕೂಡ ಅವ್ರ ಫ್ಯಾಮಿಲಿ ಅಂತಲೇ ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ಮೊಟ್ಟ ಮೊದಲಿಗೆ ಅವರಿಗೆ ಅಭಿನಂದನೆ ಒಂದು ಸಲ್ಲಿಸ್ತೀನಿ. ಸೊ ಈ ಒಂದು ಬೆಳೆ ಅಂತ ಬಂದಾಗ ಸೊ ಒಂದು ಶೀತ ವಲಯದ ಬೆಳೆ ಅಂತ ಹೇಳ್ತೀವಿ. ಅಂದರೆ ತಂಪು ವಾತಾವರಣದಲ್ಲಿ ಮೇಡಮ್ ಅವರು ಹೇಳಿದಾಗೆ ಕಾಶ್ಮೀರ ಅಂತ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು, ಮತ್ತು ಸಾಮಾನ್ಯವಾಗಿ ತಂಪಾದ ವಾತಾವರಣ ಮತ್ತು ಎತ್ತರ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು. ಎತ್ತರದ ಪ್ರದೇಶದಲ್ಲಿ ಏನಿರ್ತದೆ ಅಂತಂದರೆ ಕಡಿಮೆ ಒಂದು ಉಷ್ಣಾಂಶ ಇರೋದ್ರಿಂದ ಆ ಒಂದು ಭಾಗದಲ್ಲಿ ಬೆಳೀತಕ್ಕಂಥದ್ದು. ಎರಡನೇದಾಗಿ ಸೊ ಈ ಒಂದು ಬೆಳೆ ಬೆಳಿಬೇಕಾದ್ರೆ ಹಲವು ವಿಷಯಗಳನ್ನು ನಾವು ಅರ್ಥಕೊಂಡು ಕೃಷಿ ಮಾಡಿದ್ದೆ ಆದರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. 1 ಎಕರೆ ಖರ್ಚು ಬರ್ತದೆ ಅಂತೇಳಿ ಅಷ್ಟು ಹಾಕಿ ಈಗ ಹೊರಗಿನ ತಂದ ಅಂದ್ರೆ ಮಾಡಿಸಲ್ಲ ಮನುಷ್ಯ. ಯಾವ್ದು ಭೀ ಲೋನ್ ಅದು ಬಡ್ಡಿ ಕಟ್ಟೋದು ಭೀ ಮಾಡಲ್ಲ. ಆದ್ರೆ ಧೈರ್ಯ ಇರಬೇಕು. ಯಾವುದೇ ಕೆಲಸ ಮಾಡೋದ್ರಾಗ ನಮ್ಮದು ಧೈರ್ಯ ಇತ್ತು ಅಂತಂದ್ರೆ ಅದ್ರಾಗ ಬೆನಿಫಿಟ್. ಇವತ್ತು ಇಂಥದ್ದು ಸರ್ ಮೇಡಮ್ ಅವ್ರು ಹೇಳ್ತಾ ಇದ್ರು, ಇದ್ರಾಗ ನಮ್ಮ ಕಾಶ್ಮೀರು ಆ ಕಡೆ ಬೆಳಿತಾರಂತ. ಇವತ್ತು ನಮ್ಮ ಬೀದರ್ಕೆ ಕಾಶ್ಮೀರ್ ಮಾಡಿದ್ರಲ್ಲ ವೈಜನಾಥ್ ನೀಡೋದವ್ರು. ಇದು ಎಲ್ಲಕ್ಕಿಂತ ಇದು ಬರ್ಬೇಕು. ಈಗ ನಾವು ನೋಡಿ, ಈಗ ಇವ್ರದ್ದು ನೋಡಿ, ಈಗ ನಾವು ಒಂದು 10 ಮಂದಿ ತಯಾರಾದೇವು ಮಾಡ್ಲಾಕಂದ್ರೆ ಬೆಳೆಯಲ್ಲಿ ಮಾರ್ಕೆಟಿಂಗು ಸವಲತ್ತು ಆಯ್ತದೆ ಸರ್. ಅದಕ್ಕೆ ಎಲ್ಲ ರೈತರಲ್ಲಿ ನಂದೊಂದು ಕಳಕಳಿ ಮನವಿ, ಇದೇ ಹಾಕಿದೆವು ಅಂದ್ರೆ ಸ್ಟ್ರಾಬೆರಿನೇ ಹಾಕಬಾರ್ದು. ಎಲ್ಲರೂ ಪ್ರತಿಯೊಬ್ಬೊಬ್ಬರು ಒಂದೊಂದು ಚೇಂಜ್ ಮಾಡ್ಕೋತ ಮಾಹಿತಿ ತಗೋಬೇಕು. ವೈಜನಾಥ್ ನೀಡೋದ ಸರ್ ಅವ್ರದ್ದು ಮತ್ತು ನಮ್ಮ ಹಾರ್ಟಿಕಲ್ಚರ್ ಎಲ್ಲ ಆಫೀಸರ್ದು. ನಾವು ಎಷ್ಟೋ ಮಾಹಿತಿ ಇಲ್ದಕ್ಕೆ ಭಾಳಷ್ಟು ಲಾಸ್ ಆಯ್ತೀವಿ ಸರ್, ನನ್ನ ಅನುಭವದ ಪ್ರಕಾರ. ಅದಕ್ಕೇನು ಸಮಯಕ್ಕೆ ಸರಿಯಾಗಿ ಏನು ಕೊಡಬೇಕು ಅದು ಕೂಡ ಇಲ್ಲ. ನಾವು ಬೆಳೆ ಹೋಗ್ಬಿಡ್ತಂತಂದು ನಿರಾಶೆ ಹೊಂದ್ತೇವೆ. ಅದಕ್ಕೆ ಅದು ಹೊಂದುವುದು ತಪ್ಪಾಯ್ತದೆ. ಆದಷ್ಟು ಮಾರ್ಗದರ್ಶನ ತೊಗೊಂಡು ನಾವು ಕೆಲಸ ಮಾಡಿದೆವು ಅಂದ್ರೆ ಯಾವ ಎಂಪ್ಲಾಯೀಸ್ಗೂ ಹಣ ಇಲ್ಲ. ನಾವು ರೈತರ ಮುಖಾಬಲೆ ಇಸ್ರಾಯೇಲ್ ಟೆಕ್ನಾಲಜಿಕಿನ್ನ ಟಾಪ್ ಟೆಕ್ನಾಲಜಿ ಇವತ್ತು ನಮ್ಮಲ್ಲಿ ಆಗ್ಬೇಕು ಅಂತ ನಂದೊಂದು ಅಪೇಕ್ಷೆ ಅದ. ರೈತರು ಮುಂದೆ ಬಂದೇವಂತಂದ್ರೆ ರೈತರು ಬರೀ ದೇಶದ ಬೆನ್ನೆಲುಬಾಗಿ ಏನು ಹೇಳ್ತಾರೆ ನಾವು ಲೀಡರ್ಸು, ಅದು ನಿಜವಾಗಿ ಫೀಲ್ಡ್ದಾಗ ಆಗ್ಬೇಕು ಕೆಲಸ. ಕೆಪಾಸಿಟಿ ಜಾಗ್ರತೆಯಾಗಿ ಮಾಡಿಕೊಂಡ್ರೆ ಖಂಡಿತವಾಗಿ ಸ್ಟ್ರಾಬೆರಿ ಭಾಳಷ್ಟು ಮೇಲೆ ಹೋಯ್ತು. ನಾನು ಒಂದೇ ಬಾರ್ಸ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಳ್ಳೆ ಕ್ರಾಪ್ ಇದೆ, ಸದ್ಯ ಡಿಮ್ಯಾಂಡ್ ಇದೆ. ಮತ್ತು ಪ್ರತಿ ವರ್ಷ ನನಗೆ ಲಾಸ್ಟ್ ಇಯರು ಕೇಳಿಲ್ಲ ಯಾರು, ಈ ವರ್ಷ ಎಷ್ಟು ಜನ ಕೇಳ್ತಾ ಇದ್ದಾರೆ ವ್ಯಾಪಾರಿಗಳು. ಬೆಂಗಳೂರು, ಬೀದರ್ ಅಂತ ಎಲ್ಲರೂ ಮುಗಿಬಿದ್ದಾರೆ ಸರ್, ನನಗೆ ಕೊಡ್ರಿ ಎಲ್ಲ ಪ್ರೊಡಕ್ಷನ್ ಕಮ್ಮದ. ಅವ್ರು ಯಾಕಂದ್ರೆ ಕಂಪ್ಯಾರಿಸನ್ ಮಾಡ್ತಾರೆ, ಮಹಾಬಲೇಶ್ವರಿಗೆ ನಮ್ಮ ಕಂಪ್ಯಾರಿಸನ್ ಮಾಡ್ತಾರೆ. ಇದು ಇಷ್ಟು ಸೈನಿಂಗ್ ಅಲ್ಲಿಂದ ಬರೆಸ್ತಾನೆ ಒಂದು 2 ದಿನಕ್ಕೆ ಬಾಡ ಹೋಗ್ತದೆ ಒಂದು. ಮತ್ತು ಇದು ಕ್ವಾಲಿಟಿ ನಮ್ಗೆ ಅವ್ರಿಗೆ ಸೈನಿಂಗ್ ಅವರೇ ವ್ಯಾಪಾರಿಗಳು ಅವರೇ ಹೇಳ್ತಾರೆ, ಚಮಕಾರೆ ಸೈನಿಂಗ್ ಆರೆ ಚಮಕಾರೆ ಥೋड़ा ರೇಟ್ ज़्यादा ದೇವಂತ ಅವ್ರು ಕೇಳ್ತಾರೆ. ಹೀಗಾಗಿ ಒಳ್ಳೆ ಮಾರ್ಕೆಟಿಂಗ್ ಪ್ರತಿ ವರ್ಷ ಜನರಲ್ಲಿ ಆರ್ಥಿಕ ನಮ್ಮದು ಎಕನಾಮಿಕಲಿ ಹೆಚ್ಚಿಗೆ ಆಗೋದ್ರಿಂದ ಪ್ರತಿಯೊಬ್ಬರು ಅಂಥ ಜನನೂ ಈಗ ಮೀಡಿಯಮ್ ಜನನೂ ಸ್ಟ್ರಾಬೆರಿ ತಿನ್ನಕತ್ತಾರೆ. ಹೀಗಾಗಿ ಅದ್ರ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ಪ್ರಕಾರ ತಯಾರಾದರೆ ನಾನು ಕೂಡ ಎಲ್ಲರಿಗೂ ತೆಗೆದುಕೊಳ್ಳಕ್ಕೆ ತಯಾರಿದ್ದೀನಿ ಅಂತ ಹೇಳಿ ನಾವೆಲ್ಲರೂ ಹಾರ್ಟಿಕಲ್ಚರು ಮತ್ತು ಮೇಡಮ್ ಅವರು ಪಾಪ ಅವರು 2-3 ಸಲ ಕರೆದವ್ರು ಬಂದು ನಮ್ಗೆ ಪ್ರತಿಯೊಂದು ಗೈಡ್ ಮಾಡ್ತಾಯಿದ್ದಾರೆ. ಅವ್ರ ಗೈಡ್ ಇನ್ನೂ ಅವ್ರ ಟೆಕ್ನಿಕಲ್ ಅಸೋಸಿಯೇಷನ್ ನಮಗೆ ಮುಂದುವರಿಸಲಿ. ನಾವು ಇನ್ನೂ ಸ್ವಲ್ಪ ನಮ್ಮ ಡಿಸ್ಟ್ರಿಕ್ಟ್ ರೈತರಿಗೆ ಎಲ್ಲೇ ಹುರಿದುಂಬಿಸಲಿ. ಬಾಬು ಜಗಜೀವನ್ ರಾವ್ ಭವನಕ್ಕೆ ಮೀಸಲಿಟ್ಟ ರೂಪಾಯಿ 50 ಲಕ್ಷ ಹಣ ಲಪಟಾಯಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರನ್ನು ಜೈಲಿಗೆ ಕಳುಹಿಸಬೇಕು. ಹಾಗೆ ಈ ಭವನ ಕಾಮಗಾರಿಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಘೋಷಿಸಿದಂತೆ 1 ವಾರದೊಳಗೆ ಜಾರಿ ಮಾಡಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದೆಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಪುಳಗಾವ್ ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು 2012-13ನೇ ಸಾಲಿನಲ್ಲಿ ಬೀದರ್ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನ ನಿರ್ಮಾಣಕ್ಕೆ ಅಂದಿನ ಸಮಾಜ ಕಲ್ಯಾಣ ಸಚಿವ ಎ ನಾರಾಯಣಸ್ವಾಮಿ ಅವರು ರೂಪಾಯಿ 1 ಕೋಟಿ ರೂಪಾಯಿ ಅನುದಾನವನ್ನು ಭವನ ನಿರ್ಮಾಣಕ್ಕೆ ಮಂಜೂರು ಮಾಡಿದ್ದರು.
ಅಂದಿನ ಜಿಲ್ಲಾಧಿಕಾರಿಗಳು ಬೀದರ್ ನೌಬಾದ್ ನಗರದ ಡಯಟ್ ಕಾಲೇಜ್ ಹಿಂದುಗಡೆ 2 ಎಕರೆ ಜಮೀನನ್ನು ಭವನ ನಿರ್ಮಾಣಕ್ಕೆ ಗುರುತಿಸಿ ಗುದ್ದಲಿ ಪೂಜೆ ಕೂಡ ನೆರವೇರಿಸಲಾಗಿರುತ್ತದೆ. ಕಾಮಗಾರಿ ಪ್ರಾರಂಭ ಮಾಡುವ ವೇಳೆಯಲ್ಲಿ ಈ ಜಮೀನಿನ ಕೆಳಗಡೆ ಕರೇಜ್ ಇರುವುದರಿಂದ ಕಾಮಗಾರಿ ಸ್ಥಗಿತಗೊಳಿಸಿ ತದನಂತರ ಸುಮಾರು 5-6 ವರ್ಷಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಡ್ಡಾಡಿದ ನಂತರ ಆಗಿನ ಜಿಲ್ಲಾಧಿಕಾರಿಗಳು ಬೀದರ್ ನಗರದ ಚಿಕ್ಪೇಟ್ನಲ್ಲಿ 1 ಎಕರೆ ಜಮೀನನ್ನು ಭವನ ನಿರ್ಮಾಣಕ್ಕೆ ಮಂಜೂರು ಮಾಡಿರುತ್ತಾರೆ. ದಿನಾಂಕ 5/4/2025 ಚಿಕ್ಪೇಟ್ನ ಭವನಕ್ಕೆ ಮೀಸಲಿಟ್ಟ ಜಮೀನಿನಲ್ಲಿ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಹಾಗೂ ಪ್ರಸ್ತುತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಸಮಾಜ ಕಲ್ಯಾಣ ನಿರ್ದೇಶಕರು ಸೇರಿ ಕಾಮಗಾರಿ ಪ್ರಾರಂಭಿಸಲು ಗುದ್ದಲಿ ಪೂಜೆ ನೆರವೇರಿಸಿರುತ್ತಾರೆ. ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಈಶ್ವರ್ ಖಂಡ್ರೆರವರು ಭವನ ನಿರ್ಮಾಣಕ್ಕೆ ₹5 ಕೋಟಿ ಹಣದ ಆಶ್ವಾಸನೆ ಕೂಡ ನೀಡಿರುತ್ತಾರೆ. 2012-13ನೇ ಸಾಲಿನಲ್ಲಿ ಭವನ ನಿರ್ಮಾಣಕ್ಕೆ ಮೀಸಲಿಟ್ಟ ₹1 ಕೋಟಿ ಉಳಿದಿರುತ್ತದೆ. ಆ ನಂತರ ಕಾಮಗಾರಿ ಪ್ರಾರಂಭಿಸಲು ಸಮಾಜ ಕಲ್ಯಾಣ ಉಪನಿರ್ದೇಶಕರು ಹಿಂದೇಟು ಹಾಕುತ್ತಿರುತ್ತಾರೆ. ಹೋಗಿ ವಿಚಾರಿಸಿದ್ದಾಗ ₹1 ಕೋಟಿ ನಿರ್ಮಿತಿ ಕೇಂದ್ರಕ್ಕೆ ಹಣ ಬಿಡುಗಡೆ ಮಾಡಿರುತ್ತೇವೆ ಎಂದು ಹೇಳುತ್ತಾರೆ. ಅಲ್ಲಿ ವಿಚಾರಿಸಿದ್ದಾಗ ನಮಗೆ ಭವನ ನಿರ್ಮಾಣಕ್ಕೆ ನಯಾ ಪೈಸೆ ಕೂಡ ಬಂದಿಲ್ಲ ಎಂದು ಹೇಳಿರುತ್ತಾರೆ. ತದನಂತರ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಇವರಿಗೆ ಹೋಗಿ ವಿಚಾರಿಸಿದ್ದಾಗ ನಿರ್ಮಿತಿ ಕೇಂದ್ರ ಇಲ್ಲ, KRIDLಗೆ ಹಣ ಕಳುಹಿಸಿದ್ದೇವೆ ಎಂದು ಹೇಳುತ್ತಾರೆ. ಅಲ್ಲಿನ ಅಧಿಕಾರಿಗಳಿಗೆ ವಿಚಾರಿಸಿದ್ದಾಗ ನಮಗೆ ಭವನ ನಿರ್ಮಾಣಕ್ಕೆ ನಯಾ ಪೈಸೆ ಕೂಡ ಬಂದಿಲ್ಲ ಎಂದು ಹೇಳಿರುತ್ತಾರೆ. ಮತ್ತೆ ಪುನಃ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ವಿಚಾರಿಸಿದ್ದಾಗ ₹1 ಕೋಟಿಯಲ್ಲಿ ₹50 ಲಕ್ಷ ಸರ್ಕಾರ ಹಿಂಪಡೆದಿರುತ್ತದೆ ಎಂದು ತಿಳಿಸಿರುತ್ತಾರೆ. ಉಳಿದ ₹50 ಲಕ್ಷ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ. ಇದರ ಬಗ್ಗೆ ತನಿಖೆ ಕೈಗೊಂಡು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನ ಜೈಲಿಗೆ ಕಳುಹಿಸಿ ಆದಷ್ಟು ಬೇಗ ಭವನದ ಕಾಮಗಾರಿ ಪ್ರಾರಂಭ ಮಾಡಬೇಕು. ಒಂದು ವೇಳೆ ವಿಳಂಬ ಮಾಡಿದ್ದೇ ಇದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುತ್ತೇವೆ ಎಂದು ಫರ್ನಾಂಡಿಸ್ ಹಿಪ್ಪಳಗಾವ್ ಎಚ್ಚರಿಸಿದ್ದಾರೆ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಹಿಪ್ಪಳಗಾವ್, ಜಿಲ್ಲಾ ಉಪಾಧ್ಯಕ್ಷ ಕಮಲಾಕರ್ ಹೆಗ್ಡೆ, ಸಾಮಾಜಿಕ ಜಾಲತಾಣ ಮುಖ್ಯಸ್ಥ ಹರೀಶ್ ಗಾಯಕ್ವಾಡ್, ಸದಸ್ಯರಾದ ಅಬ್ರಾಹಿಂ ಸೂರ್ಯವಂಶಿ, ರಾಹುಲ್ ನಂದಿ, ಮಾರ್ಕ್ ಸಾಗರ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸಮಾಜ ಕಲ್ಯಾಣ ಅಧಿಕಾರಿಗಳ ಹತ್ರ ಇಲ್ಲ ನಾವು ಲ್ಯಾಂಡ್ ಅರ್ಮಿದರಿಗೆ ಕೊಟ್ಟಿದ್ದೆವು, ಕನ್ಫ್ಯೂಸ್ ಆಗ್ಯದ ಅಂದರು. ಮತ್ತೆ ಲ್ಯಾಂಡ್ ಅರ್ಮಿ ಹೋಗಿ ಕೇಳಿದೀವಿ, ಸರ್ ನಿಮಗೆ 50 ಲಕ್ಷ ಕಳಿಸಿದ್ರನು ಬೌಂಡ್ರಿ ಕಟ್ಲಕ್ಕ, ಬೋರ್ದು ಹಾಕ್ಲಕ್ಕ ಅಂದ್ರೆ ಇಲ್ಲ ನಮಗಂತೂ ದುಡ್ಡು ಬಂದಿಲ್ಲ, ಯಾವುದೇ ದುಡ್ಡು ಬಂದಿಲ್ಲ. ಅವರು ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ತೆಗೆದು ನೋಡಿದಾಗ ಅವರಿಗೂ ₹1 ಬಂದಿಲ್ಲ, ನಿರ್ಮಿತಿ ಕೇಂದ್ರದವರಿಗೆ ಬಂದಿಲ್ಲ. ಇಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿಗಳು 50 ಲಕ್ಷ ನುಂಗಿ ನೀರು ಕುಡ್ದಾರ. ಕೂಡಲೇ ಅವರಿಗೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಜೈಲಿಗೆ ಹಾಕಬೇಕು. 50 ಲಕ್ಷ ಎಲ್ಲಿ ಹೋಗ್ಯದ ಎಂಬುದು ಉಸ್ತುವಾರಿ ಮಂತ್ರಿಗಳು ಕೂಡಲೇ ನಮಗೇನಂದ್ರೆ 1 ವಾರ ಗಡುವು ಕೊಡ್ತೀವಿ. ಬಾಬು ಜಗಜೀವನರಾವ್ ಭವನ ಇವತ್ತು 2 ತಿಂಗಳಾಯ್ತು ತಾವು ಗುದ್ದಲಿ ಪೂಜೆ ಮಾಡಿ ತಾವು ಭಾಷಣ ಕೊಟ್ಟು ಹೋಗಿದ್ರೆ ಗೊತ್ತು. 5 ಕೋಟಿ ಸರ್ಕಾರದಿಂದ ಬಿಡುಗಡೆ ಮಾಡಿಸ್ತೀನಿ, ಅದಕ್ಕೆ ಒಂದು ಭವ್ಯವಾದ ಭವನ ಕಟ್ಟರು ಅಂಥೇಳಿ ಆಲ್ರೆಡಿ ನಾವು ಅದನ್ನೆಲ್ಲ ಪ್ಲಾನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ಪ್ಲಾನ್ ಇದೆ, ಯಾವ ರೀತಿ ಕಟ್ಟಬೇಕು ಅಂಥೇಳಿ ಭವನ 5 ಕೋಟಿ ಪ್ಲಾನ್ ಮಾಡಿಸಿದ್ವಿ. ಆದ್ರೆ ನಾನು ಸರ್ಕಾರದಿಂದ ಮಂಜೂರು ಮಾಡ್ತೀನಿ ಅಂತೇಳಿ ಉಸ್ತುವಾರಿ ಮಂತ್ರಿ ಭಾಷೆ ಕೊಟ್ಟಿದ್ದಾರೆ. ಕೊಟ್ಟು ಇವತ್ತು ಈಗ 8 ತಿಂಗಳಾಯಿತು. ಆದರೂ ಕೂಡ ಇಲ್ಲಿರ್ತಕ್ಕಂಥ ಈಗ ಈ ಭವನ ಸ್ಟಾರ್ಟ್ ಆಗ್ಲಿಕ್ಕೆ ಲೇಟ್ ಅದ. 50 ಲಕ್ಷ ನಿಮ್ಮ ಹತ್ರ ಅನುದಾನ ಅದ. ಈಗ 50 ಲಕ್ಷ ಅನ್ನೋದಂದ್ರೆ ಇಮಿಡಿಯೇಟಾಗಿ ಒಂದು ಬೌಂಡ್ರಿ ಕಟ್ಸ್ಕೊಡ್ಬೇಕು, ಅಲ್ಲಿ ಅನ್ನೋದಂದ್ರೆ ಬೋರ್ ಹಾಕಬೇಕು. ಯಾಕಂದ್ರೆ ಬೀದರ್ ನಗರದಲ್ಲಿ ಬೆಲೆ ಬಾಳುವ ಸ್ಥಳ ಇರೋದ್ರಿಂದ ಇಲ್ಲೆಲ್ಲ ಲ್ಯಾಂಡ್ ಗ್ರ್ಯಾಬರ್ಸು ಗುಂಡಗಳು ಕಬ್ಜಾ ಮಾಡತ್ತಾರ. ಅದಕ್ಕೆ ದಯವಿಟ್ಟು ಉಸ್ತುವಾರಿ ಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿ ಹೇಳಿಸಿ ಕೂಡಲೇ ಅಲ್ಲಿ ನಮಗೆ ಫಿನಿಶಿಂಗ್ ಹಾಕಿಕೊಟ್ಟು ಬೌಂಡ್ರಿ ಕಂಪೌಂಡಲ್ಲಿ ಮಾಡಿಸಿ ಆಮೇಲೆ ಅವ್ನು ಬೋರ್ ಹಾಕ್ಸ್ಕೊಡ್ಬೇಕು. ಅದಕ್ಕೆ ಸಮಾಜ ಕಲ್ಯಾಣ ಅಧಿಕಾರಿ ಇಲ್ಲಿರ್ತಕ್ಕಂಥ ಯಾರೇ ಇರಲಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು, ಅವ್ರಿಗೆ ಉಪನಿರ್ದೇಶಕರು. ಯಾಕಂದರೆ 50 ಲಕ್ಷ ಅಲ್ಲಿ ನೋಡಿದ್ರೆ ಲೆಕ್ಕನೇ ಇಲ್ಲ. ನಿರ್ಮಿತಿ ಕೇಂದ್ರಕ್ಕೆ ಅಂದ್ರೆ ಅವ್ರಂತ ನಮಗೆ ದುಡ್ಡಿಲ್ಲ ಅಂತಾರೆ. ಇದೇ ಉಸ್ತುವಾರಿ ಮಂತ್ರಿಯವರು ಬಂದು ಉದ್ಘಾಟನೆ ಮಾಡಿದ ಫೋಟೋ ಇದೆ. ಇವತ್ತಿಗೆ 8 ತಿಂಗಳಾಯಿತು ಗುರುಗಳೇ. 8 ತಿಂಗಳ ಕೆಳಗಡೆ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ, ಭಾಷೆ ಕೊಟ್ಟಿದ್ದಾರೆ. 5 ಕೋಟಿ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಯಾರ. ಬಟ್ 50 ಲಕ್ಷ ಇಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಸುಮಾರು ಒಂದು 100 ಸಲ ಅಡ್ಡಾಡಿ ಹೋಗಿ ಕೇಳಿದ್ರೆ ಹತ್ರ ನಿರ್ಮಿತಿ ಕೇಂದ್ರ ಕೊಟ್ಟಿದೆ. ನಿರ್ಮಿತಿ ಕೇಂದ್ರ ಲೆಟ್ರ್ ವಾಪಸ್ ಕೊಟ್ಟಿದ್ದಾರೆ. ನಮ್ಗೆ ಯಾವುದೇ ದುಡ್ಡು ಬಂದಿಲ್ಲ ಬೀದರ್ ನಗರದ ಭವನ ಕಟ್ಲಕ್ಕೆ. ಲ್ಯಾಂಡ್ ಅರ್ಮಿ ಕೊಟ್ಟಿದೆ ಅಂತ ಹೇಳಿದ್ರು, ಲ್ಯಾಂಡ್ ಅರ್ಮಿದಲ್ಲಿ ಕೂಡ ₹1 ಹೋಗಿಲ್ಲ. ಇಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿಗಳು ಉಪನಿರ್ದೇಶಕರು ಕೂಡಲೇ 50 ಲಕ್ಷ ಅವ್ರು ಯಾರು ತಿಂದು ನೀರು ಕೊಡಿದ್ರೆ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಕೂಡಲೇ ಜೈಲಿಗೆ ಹಾಕಬೇಕು.
ಇಮಿಡಿಯೇಟ್ ಉಸ್ತುವಾರಿ ಮಂತ್ರಿಯವರು ಕೆಲಸ ಸ್ಟಾರ್ಟ್ ಮಾಡಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ. 1 ವಾರ ಗಡುವು ಕೊಡ್ತೀವಿ, ಇಲ್ಲ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ಮಾಡ್ತೀವಿ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ರಾಯಚೂರು ವಲಯದ ಸಂಚಾಲಕ ಸ್ಥಾನಕ್ಕೆ ಸ್ಪರ್ಧಿಸಿದ ಕುಶಾಲ್ ಪಾಟೀಲ್ ಗಾದ್ಗಿ ಅವರು 704 ಮತ ಪಡೆದು ಪ್ರತಿಸ್ಪರ್ಧಿ ಪಾರ್ಥಸಾರಥಿ ಕನಕವಿಡಿ ವಿರುದ್ಧ 101 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ರಾಯಚೂರು ವಲಯ ಸಂಚಾಲಕರಾಗಿ ಇದೇ ಮೊದಲ ಬಾರಿಗೆ ಬೀದರ್ನಿಂದ ಪಾಟೀಲ್ ಅವರು ಆಯ್ಕೆಯಾಗಿರುವುದು ಸಂತಸ. ಜೊತೆಗೆ ಜಿಲ್ಲೆಯ ಕ್ರೀಡಾಪಟುಗಳಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆಯ್ಕೆಯಾಗಲು ಪ್ರೋತ್ಸಾಹ ಸಿಕ್ಕಿದಂತಾಗಿದೆ. ಇಂದು ಬೀದರ್ ನಗರದ ವಿಮಾನ ನಿಲ್ದಾಣದಲ್ಲಿ ಪ್ರಥಮ ಬಾರಿಗೆ ಜಯಗಳಿಸಿ ಆಗಮಿಸಿದ್ದಕ್ಕೆ ಅಭಿಮಾನಿಗಳು ಹಿತೈಷಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ದರು. ಶಾಲು ಹೊದಿಸಿ ಮಾಲೆ ಹಾಕಿ ಪೇಟ ಧರಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಶಿಬಿರಗಳ ಅವಕಾಶ, ಕೋಚ್ ಹಾಗೂ ಅನೇಕ ಸೌಲಭ್ಯಗಳ ಸಹಕಾರ, ಕ್ರೀಡಾಂಗಣ ಸುಧಾರಣೆ ಜೊತೆಗೆ ಅನೇಕ ಹೊಸ ತರಹದ ಕ್ರೀಡಾಪಟುಗಳು ಮಾಡಲು ಪಾಟೀಲ್ ಆಯ್ಕೆ ಪೂರಕ ವಾತಾವರಣ ಕಲ್ಪಿಸಲಿದೆ. ಕೆಎಸ್ಸಿಎ ಸಂಚಾಲಕ ಹುದ್ದೆ ನಮ್ಮ ಜಿಲ್ಲೆಯವರಿಗೆ ಲಭಿಸಿದ್ದು ಒಂದು ಅಭಿಯಾನದ ಸಂಗತಿ. ಅವರ ಮಾರ್ಗದರ್ಶನ ಜಿಲ್ಲೆಯಲ್ಲಿ ಮಕ್ಕಳಿಗೆ ಉಪಯೋಗವಾಗಲಿ ಎಂದು ಮಾತನಾಡುತ್ತಾ ಹೇಳಿದ್ದರು. ಕೆಎಸ್ಸಿಎ ರಾಯಚೂರು ವಲಯ ಸಂಚಾಲಕರಾಗಿ ಬೀದರ್ನ ಕುಶಾಲ್ ಪಾಟೀಲ್ ಗಾದ್ಗಿ ಮೊದಲ ಬಾರಿ ಆಯ್ಕೆಯಾಗಿರುತ್ತಾರೆ. ಅವರ ಆಯ್ಕೆ ಜಿಲ್ಲೆ ಕ್ರೀಡಾಭಿವೃದ್ಧಿಗೆ ಪೂರಕವಾಗುವುದರ ಜೊತೆಗೆ ಕ್ರೀಡಾಪಟುಗಳಿಗೆ ರಾಜ್ಯ ರಾಷ್ಟ್ರ ಮಟ್ಟದ ಅವಕಾಶಗಳನ್ನು ಹೆಚ್ಚಿಸಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಕುಶಾಲ್ ಪಾಟೀಲ್ ರವರನ್ನು ಸನ್ಮಾನಿಸಿ ಇದು ಜಿಲ್ಲೆಯ ಅಭಿಮಾನ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಉಪಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಹಾಗೂ ರಾಜ್ಕುಮಾರ್, ಬೀದರ್ ಕ್ರಿಕೆಟ್ ಸಂಸ್ಥೆ ಕಾರ್ಯದರ್ಶಿ ಅನಿಲ್ ದೇಶ್ಮುಖ್, ದತ್ತು ಜಾಧವ್, ಯುವರಾಜ್ ಉಣ್ಣೆ, ಶಾಂತು ಪಾಟೀಲ್, ಯೋಗೇಶ್ ಪಾಟೀಲ್, ಪಂಡಿತ್ ಗಾದ್ಗಿ, ಗಾದ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಕಿಂಡಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ವೀರು ಪಾಟೀಲ್ ಗುನ್ನಳ್ಳಿ, ಅಮಿತ್ ಕೋಟೆ, ಮೋಹನ್ ರೆಡ್ಡಿ, ಪೃಥ್ವಿ ಚಿಮ್ಕೋಡ್, ಮಹಾನಂದ ಕಂದಗೂಳೆ, ಸಂಜು ಕೊಳಾರೆ, ನರಸಿಂಹ ಕಾರಂತ್, ವಿಜಯಕುಮಾರ್ ಎಸ್ ಪಾಟೀಲ್ ಗಾದ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಚುನಾವಣೆಯಲ್ಲಿ ಬ್ರಿಜೇಶ್ ತಂಡದಿಂದ ನನಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬ್ರಿಜೇಶ್ ಪಾಟೀಲ್ ಅವರಿಗೂ ಹಾಗೂ ಅಧ್ಯಕ್ಷ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದಂಥ ಶಾಂತಕುಮಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ನನಗೆ ಆರಿಸಿ ಕಳಿಸಿದಂಥ ಮತದಾರಿಗೂ ಮತ್ತು ನನ್ನ ಬೀದರ್ ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು, ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಎರಡನೇದಾಗಿ ಪಕ್ಷಾತೀತವಾಗಿ ಶಾಸಕರಿರ್ಬೋದು, ಇವತ್ತಿನ ಮಂತ್ರಿಗಳಿರ್ಬೋದು, ಮಾಜಿ ಶಾಸಕರಿರ್ಬೋದು ಮತ್ತು ಮಾಜಿ ಸಂಸದರು ಇರ್ಬೋದು, ಅವರೆಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ. ಯಾಕಂದರೆ ಇದು ಪ್ರತಿಷ್ಠಿತ ಎಲೆಕ್ಷನ್ನು ಮತ್ತು ಬೀದರ್ಗೆ ಮೊದಲನೇ ಸಲ ಇದು. ಬಹುಶಃ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಬಸವಣ್ಣನ ಕರ್ಮಭೂಮಿಯಲ್ಲಿ ನಾನು ಎಲೆಕ್ಷನಲ್ಲಿ ವೋಟ್ ಕೇಳಿದಾಗೂ ನಾನು ಬೀದರ್ ಜಿಲ್ಲೆ ನಾನು ಬಸವಣ್ಣನ ಕರ್ಮಭೂಮಿಯಿಂದ ಬಂದು ನಿಂತಿದ್ದೀನಿ ಅಂತ ಹೇಳಿದಾಗ ವೋಟರ್ಸಲ್ಲಿ ಆ ಬಸವಣ್ಣನ ಆಶೀರ್ವಾದದಿಂದ ನಾನು ಇವತ್ತು ಗೆದ್ದಿದ್ದೀನಿ ಅಂತ ಹೇಳ್ಬೋದು. ರಾಜ್ಯಾಧ್ಯಕ್ಷರಾಗಲಿ ಸಾಧ್ಯ ಆಯಿತು. ನಮ್ಮ ಇಲ್ಲಿಲ್ಲ, ರಾಜ್ಯಾಧ್ಯಕ್ಷರು ನಮ್ಮ ಪೆನಲಲ್ಲಾಗಿಲ್ಲ, ವಿರೋಧ ಬಣದಲ್ಲಾಗಿದ್ದಾರೆ. ಆದರೆ ಈ ಬಣಗಳು ಬರೀ ಎಲೆಕ್ಷನ್ವರೆಗೆ ಮಾತ್ರ ನಮ್ಮ ಬಣಗಳು. ಅಲ್ಲಿ ಬಂದಾಗ ಸಂಸ್ಥೆ ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಸಂಸ್ಥೆಯಿಂದ ಪ್ರತಿ ಜಿಲ್ಲೆಗೆ ಪ್ರತಿ ಕ್ರಿಕೆಟ್ ಪ್ಲೇಯರಿಗೆ ಏನು ಸೌಲಭ್ಯಗಳು ಬೇಕು ಅವರ ಕುಂದುಕೊರತೆಗಳನ್ನು ನಿವಾರಿಸಲು ಅಚ್ಚುಕಟ್ಟಾಗಿ ಮತ್ತು ಕಾನೂನುಬದ್ಧವಾಗಿ ನಿರ್ವಹಿಸ್ತೇವೆ. ಸ್ಟೇಡಿಯಂಗಾಗಿ ಒಂದು ಜಾಗ ಬೇಕು. ಆ ಜಾಗಕ್ಕೋಸ್ಕರ ಈಗಾಗಲೇ ನಾವು ಇಲ್ಲಿನ ಉಸ್ತುವಾರಿ ಮಂತ್ರಿಗಳಿಗೆ ಮೌಖಿಕವಾಗಿ ಮಾತಾಡಿದ್ದೀನಿ. ಬಹುಶಃ ಅವರು ಪ್ರಯತ್ನ ಮಾಡಿ ನನಗೆ ನಮ್ಮ ಸಂಸ್ಥೆಗೆ ಒಂದು 25-30 ಎಕರೆ ಲೀಸ್ ಮುಖಾಂತರ ಸರ್ಕಾರದಿಂದ ಕೊಡಿಸೋ ಪ್ರಯತ್ನದಲ್ಲಿ ಖಂಡಿತವಾಗಿ ಕೊಡ್ತಾರೆ. ಅದರಿಂದ ಯಾಕೆ ಈ ಭಾಗಕ್ಕೆ ಜಾಗ ಬೇಕು ಮತ್ತು ಸ್ಟೇಡಿಯಂ ಬೇಕು ಅಂತಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಕ್ರೀಡಾಪಟುಗಳಿದ್ದಾರೆ. ಅಂದರೆ ಕ್ರೀಡಾಪಟುಗಳಿದ್ದಾರೆ, ಅವರಿಗೆ ಆಡಲಿಕ್ಕೆ ಗ್ರೌಂಡ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಹೀಗಾಗಿ ಆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಯಿತು ಅಂದರೆ ನಾವು ಸರ್ಕಾರದಿಂದ
ಮ್ಯೂಚುವಲ್ MOU ಮಾಡಿಕೊಂಡು ಜಾಗ ತೊಗೊಳ್ಳಿಕ್ಕಿರೋ ಪ್ರಯತ್ನ ಮಾಡಬೇಕಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಸ್ಟೇಡಿಯಮ್ಮು ಮತ್ತು ಅಕಾಡೆಮಿ ಸ್ಟಾರ್ಟ್ ಮಾಡ್ತಾಯಿದೆ. ಅಕಾಡೆಮಿ ಯಾಕೆ ಸ್ಟಾರ್ಟ್ ಮಾಡ್ತಾಯಿದೆ ಅಂತಂದರೆ ನಿರಂತರವಾಗಿ ಇಲ್ಲಿ ಪ್ರಾಕ್ಟೀಸ್ ಆಗಬೇಕು. ಬರೀ ಸೀಸನ್ ಅಂತಂದರೆ ಇವಾಗ ಸೀಸನ್ ಇದ್ದಾಗ ಮಾತ್ರ ಆಡೋದಲ್ಲ, ಪ್ರತಿ ವರ್ಷಾನುಗಟ್ಟಲೆ ಆಟ ಆಡಬೇಕು. ಅದಕ್ಕೆ ಯಾಕೆ ಅಕಾಡೆಮಿ ಮಾಡ್ತಾಯಿದೆ ಅಂತಂದರೆ ಮಳೆಗಾಲದಲ್ಲೂ ಕೂಡ ಕ್ರಿಕೆಟ್ ಆಡಬೇಕು, ಅಂದರೆ ಇಂಡೋರ್ ಸ್ಟೇಡಿಯಂ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಈಗ ಸಂಘ ಸಂಸ್ಥೆಗಳಲ್ಲಿ ಶಾಲೆ ಸ್ಕೂಲ್ಗಳು ಏನು ಕಾಲೇಜುಗಳು ಇದ್ದಾವೆ, ಅವರಲ್ಲಿ ಸ್ಥಳ ಇದ್ದರೆ ಮತ್ತು ಅವರು ಫಿಸಿಕಲ್ ಟೀಚರ್ ಅಕಸ್ಮಾತ್ ನಮಗೆ ಟ್ರೈನಿಂಗ್ ಆಗಿ ಕೊಡ್ತೀನಿ ಅಂತಂದರೆ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟು ಕ್ರಿಕೆಟ್ ಆಡಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಸಹಕಾರ ಮಾಡ್ತೀವಿ ಖಂಡಿತವಾಗಿಯೂ. ವಾರದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಇಲ್ಲಿ ಇದ್ದಂಥ ನಮ್ಮ ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿಯಾಗಿ ಮೊದಲು ಇಲ್ಲಿ ಏನು ನಮಗೆ ಸೌಲಭ್ಯ ಬೇಕು ಏನಿದೆ ಅದನ್ನು ತಿಳ್ಕೊಂಡು ಮುಂದೆ ನಾನು ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಸಾಲುಮರದ ಪದ್ಮಶ್ರೀ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆ ಮೂಲಕ ರಾಜ್ಯ ಮಟ್ಟದ ಗಡಿ ಕನ್ನಡಿಗರ ಉತ್ಸವ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿಶ್ವನಾಥ್ ಜಿಪಿ ಬೆಂಗಳೂರು ಕಾರ್ಯಕ್ರಮ ಉದ್ಘಾಟಿಸಿ ಬೀದರ್ ಜಿಲ್ಲೆ 12 ಶತಮಾನದಲ್ಲಿ ಸಮಾನತೆಗಾಗಿ ಕನ್ನಡ ವಚನ ಸಾಹಿತ್ಯದ ಮೂಲಕ ಸಂಘರ್ಷ ಮಾಡಿದ ಭೂಮಿ. ಬಹುಧರ್ಮೀಯರು ಬಹುಭಾಷೆ ಮಾತನಾಡುವ ಬೀದರ್ ಜನ ಕನ್ನಡ ಭಾಷೆ ಕಳಕಳಿ ಕಾಳಜಿ ಹೊಂದಿರುವ ಒಂದಾತ್ಮದ ಮನಸ್ಸಿನವರು. ಗಡಿಭಾಗದ ಸಮಸ್ಯೆ ಸವಾಲುಗಳು ಸರ್ಕಾರ ಪರಿಹರಿಸಬೇಕು. ಗಡಿಭಾಗದಲ್ಲಿ ಕನ್ನಡ ಕಟ್ಟುವ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿರುವ ಸಂಘ ಸಂಸ್ಥೆಗಳಿಗೆ ಗಡಿ ಪ್ರಾಧಿಕಾರ ಅನುದಾನ ನೀಡಬೇಕು. ಅಧ್ಯಕ್ಷತೆ ಪಂಚ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡ್ ವಹಿಸಿದ್ದರು. ಸ್ವಾಗತ ಪ್ರಾಸ್ತಾವಿಕ ವಿಶ್ವ ಕನ್ನಡಿಗರ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ನಾಡಿನ ಗಡಿ ಭಾಗದ ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡುವುದು ನಿಲ್ಲಿಸಿ ಹೊರ ರಾಜ್ಯದ ಸಂಘ ಸಂಸ್ಥೆಗಳಿಗೆ 5 ರಿಂದ 10 ಲಕ್ಷದವರೆಗೆ ನೀಡಿದೆ. ಇದು ನಾಡಿನ ಗಡಿ ಭಾಗದ ಸಂಘ ಸಂಸ್ಥೆಗಳಿಗೆ ಮಾಡುತ್ತಿರುವ ಅಪಮಾನವಾಗಿದೆ. ಇದನ್ನು ಸರ್ಕಾರ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಅನ್ಯಾಯಕ್ಕಾಗಿ ನ್ಯಾಯದ ಧ್ವನಿಯಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡುತ್ತವೆ. ಮುಖ್ಯ ಅತಿಥಿಗಳಾಗಿ ಅನ್ಸುಲ್ ವಾಲಿ ಮಾತನಾಡಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕ ಉಮೇಶ್ ಕುಮಾರ್ ಸೊರಳಿಕರ್, ಕರ್ವೆ ರಾಜ್ಯಾಧ್ಯಕ್ಷ ಶಂಕರಗೌಡ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಚಂದು ಹಾವೇರಿ, ಮನುಕುಮಾರ್, ಬೀದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ಜಗನ್ನಾಥ್ ಸೂರ್ಯವಂಶಿ, ವೀರ ಕನ್ನಡಿಗರ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ರವಿ ವಂಟಿ, ಶಿವರಾಜ್ ಚೌಹಾಣ್, ಜಿಲ್ಲಾಧ್ಯಕ್ಷ ಮುಖೇಶ್ ಹಗ್ಗನ್, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಜಡ್ಗೆ, ಪ್ರಧಾನ ಕಾರ್ಯದರ್ಶಿ ಅಂಬದಾಸ್ ಸೈನ್ಯೆ, ಸಂದೀಪ್ ಚಾಂಬೋಳ್, ತಾಲೂಕಾ ಅಧ್ಯಕ್ಷ ಬಾಬುರಾವ್ ಕೆ ಬಿಟ್ಟೆ, ಸಂಸ್ಥೆ ಉಪಾಧ್ಯಕ್ಷ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ, ಖಜಾಂಚಿ ಶಾರದ, ತೇಜಮ್ಮ, ಮುಖಂಡರಾದ ಶಶಿಕುಮಾರ್ ಎಸ್, ಪೊಲೀಸ್ ಪಾಟೀಲ್, ಮಹಾನಗರ ಪಾಲಿಕೆ ಸದಸ್ಯ ಶಶಿಕಾಂತ್ ಸಾದೂರೆ, ಕರ್ವೆ ಕಾವಲಪಡೆ ರಾಜ್ಯ ಉಪಾಧ್ಯಕ್ಷ ವಿಎಂ ಭಂಗೂರೆ, ಜಿಲ್ಲಾಧ್ಯಕ್ಷ ಅವಿನಾಶ್ ಬುದೇರಾಕರ್, ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಭವಾನಿ, ಗೋವಿಂದ್ ಪೂಜಾರಿ ಭಾಗವಹಿಸಿದ್ದರು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಬಲವೆತ್ತಿ ತೋರುವ ದೀಪ. ಕರ್ನಾಟಕದಲ್ಲಿ ಕನ್ನಡಿಗನಿಗೆ, ಕರ್ನಾಟಕಕ್ಕೆ, ಕನ್ನಡಕ್ಕೆ ಗೌರವ ಕೊಡೋದು ಅಷ್ಟೇ ಮುಖ್ಯ ಅಂತ ಹೇಳ್ತೀವಿ. ಯಾರು ಈ ನಾಡು, ನೆಲ, ನುಡಿ, ಜಲ, ಭಾಷೆ, ಜನಕ್ಕೆ ಗೌರವ ಕೊಡಲ್ವೋ ಅವರು ನಾವು ಗೌರವ ಕೊಡಲ್ಲ. ಕನ್ನಡಿಗರು ಯಾವುದೇ ಭಾಷೆ ವಿರೋಧಿಗಳಲ್ಲ, ಯಾವುದೇ ರಾಜ್ಯ ವಿರೋಧಿಗಳಲ್ಲ, ಯಾವುದೇ ಹೊರದೇಶ ವಿರೋಧಿಗಳಲ್ಲ. ಆದರೆ ಕರ್ನಾಟಕಕ್ಕೆ ಬಂದಾದ ಮೇಲೆ ಕನ್ನಡವನ್ನ ಕಲಿಬೇಕು, ಕನ್ನಡವನ್ನ ಮಾತಾಡಬೇಕು, ಕನ್ನಡಿಗರು ಗೌರವ ಕೊಡಬೇಕು. ಕರ್ನಾಟಕ ಯಾರಪ್ಪನ ಮನೆ ಸೊತ್ತಲ್ಲ, ಅದು 7.5 ಕೋಟಿ ಕನ್ನಡಿಗರ ಸೊತ್ತು. ಸ್ವಾಮಿ, ಕರ್ನಾಟಕ ಸಾಮಾನ್ಯವಾಗಿ ಸಿಕ್ಕಿದ್ದಲ್ಲ, ನಮಗೆ ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನದಿಂದ ಸಿಕ್ಕಿದ್ದು ನಮ್ಮ ಕರ್ನಾಟಕ.
ಮಹಾರಾಷ್ಟ್ರಕ್ಕೆ ಹೋದ್ರೆ ನೀವು ಮರಾಠಿ ಮಾತಾಡಿ, ನಮ್ದು ಅಭ್ಯಂತರ ಇಲ್ಲ. ತಮಿಳ್ನಾಡಿಗೆ ಹೋದ್ರೆ ತಮಿಳ್ ಮಾತಾಡಿ, ಅಭ್ಯಂತರ ಇಲ್ಲ. ಆಂಧ್ರಾಗೆ ಹೋದ್ರೆ ತೆಲುಗು ಮಾತಾಡಿ, ಕೇರಳಕ್ಕೆ ಹೋದ್ರೆ ಮಲಯಾಳಂ ಮಾತಾಡಿ, ಕರ್ನಾಟಕಕ್ಕೆ ಬಂದಾದ್ಮೇಲೆ ಕನ್ನಡನೇ ಮಾತಾಡಿ. ಕನ್ನಡಿಗರು ಪ್ರೀತಿ ವಿಶ್ವಾಸಕ್ಕೆ ಪ್ರೀತಿಯಿಂದ ಕೇಳಿದ್ರೆ ಮಜ್ಜಿಗೆ ಕೊಡ್ತೀವಿ. ಏನ್ ಕೊಡ್ತೀವಿ? ಸುಮ್ಮನೆ ಕೆಣಕೊಂಡು ಬಂದ್ರೆ ಒದ್ದು ಓಡಿಸ್ತೀವಿ. ಏನಿದೆ ಅಲ್ಲ, ಇದ್ರಲ್ಲಿ ಏನ್ ಬಿದ್ರಿ ವರ್ಕ್ ಆಗುತ್ತೆ ನಿಮ್ದೆಲ್ಲ, ಆ ಬಿದ್ರಿ ವರ್ಕ್ ಈ ಮಟ್ಟಿಗೆ ಇವತ್ತಿನ ಫೇಮಸ್ ಆಗಿದೆ. ಹೊರ ರಾಜ್ಯದವ್ರಿಗೆ ಮಾತ್ರ, ಹೊರ ರಾಜ್ಯದವ್ರ ಕನಿಷ್ಠ ಅದ್ರ ಬಗ್ಗೆ ಗೊತ್ತಿದೆ. ಹಾಗಾಗಿ ನಿಮ್ಗೆಲ್ಲ ಇದು ಒಂದು ಮಾತನ್ನು ಹೇಳಕ್ ಬಂದಿದ್ದೀನಿ. ಇಲ್ಲಿ ನಮ್ಮ ಕನ್ನಡದ ಮಣ್ಣು, ಕರ್ನಾಟಕದ ಮಣ್ಣು, ಇದನ್ನ ನೀವು ಹುಟ್ಟಿಲ್ ಬೆಳೆದಿದ್ದೀರಾ. ಇದು ಎಂಥ ನಾಡು ಅಂದ್ರೆ ಎಲ್ಲ ಹೋರಾಟಗಾರ ನಾಡು ಅಂತ ನೀವೆಲ್ಲ ಇದ್ರ ಬಗ್ಗೆ ಗರ್ವವಾಗಿದ್ದಿ. ಮುಂದೆ ಇದನ್ನು ನಡ್ಸ್ಕೊಂಡು ಹೋಗ್ಬೇಕು. ನನ್ನ ಇಲ್ಲಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಭಾರತ ಸರ್ಕಾರದ ನೀತಿ ಆಯೋಗದಿಂದ ಅನುಮತಿಯನ್ನು ಪಡೆದುಕೊಂಡು ನಾವು ರಾಷ್ಟ್ರ ಮಟ್ಟದ ಕರ್ನಾಟಕ ಕಾಯಕ ರತ್ನ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ದೇಶ ವಿದೇಶಗಳಲ್ಲಿ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ್ದೀವಿ. ಇದೀಗ ಆ ಹೆಸರುಗಳನ್ನು ತಮ್ಮ ಮುಂದೆ ಕರಿತೀನಿ. ಅವರು ಬಂದು ಕುಳಿತುಕೊಂಡು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನನಗೆ ಒಂದು ಸಂಘಟನೆಯ ಜವಾಬ್ದಾರಿಯನ್ನು ಕೊಟ್ಟು ಅದರ ಮುಖಾಂತರವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಅಮೃತ್ ಪಾಟೀಲ್ ಸಿನ್ನೂರು ವೀರ ಕನ್ನಡಿಗರ ಸೇನೆಯ ರಾಜ್ಯ ಅಧ್ಯಕ್ಷರು ಅವರು ಬಂದಿದ್ದಾರೆ. ಅವರೆಲ್ಲ ತಂಡಕ್ಕೆ ನಾವು ಹೃದಯಪೂರ್ವಕವಾದ ಸ್ವಾಗತವನ್ನು. ಭಾರತೀಯ ಸ್ಟೇಟ್ ಬ್ಯಾಂಕ್ ಮನ್ನಳ್ಳಿ ಶಾಖೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನವನ್ನು ಸ್ಮರಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶರಣಪ್ಪ ಮಾತನಾಡಿ, ವಿಶ್ವರತ್ನ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಅಸಾಮಾನ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಬೋಧಿಸಿದ ಹಾದಿಯಲ್ಲಿ ನಡೆದರೆ ಜೀವನದಲ್ಲಿ ಯಶಸ್ಸು ಮತ್ತು ಗೌರವಗಳನ್ನು ಸಾಧಿಸಬಹುದು ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನವರಂಗ್, ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅತಿಥಿಗಳು ಹಾಜರಿದ್ದರು. ಶಾಖೆಯ ಸಿಬ್ಬಂದಿಗಳಾದ ಸುಮಿತ್ ಕುಮಾರ್, ಸುನಿಲ್ ಕುಮಾರ್, ಗಣೇಶ್ ಮತ್ತು ಹಲವು ಗ್ರಾಹಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಾಖಾ ವ್ಯವಸ್ಥಾಪಕರಾದ ರಮೇಶ್ ಶಿಂದೆ ಅವರು ಅತಿಥಿಗಳಿಗೆ ಸ್ವಾಗತ ಕೋರಿದರು. ವಂದನಾರ್ಪಣೆಯನ್ನ ಸುನಿಲ್ ರವರು ನಿರ್ವಹಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.